ನಮಸ್ಕಾರ. ಸಂವಿಧಾನ 2ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಚರ್ಚೆಯನ್ನು ನಾನು ಇವತ್ತು ಎತ್ಕೊಂಡಿದ್ದೀನಿ. ಈಗಾಗಲೇ ನಾನು ಎಲ್ಲ ಯೂನಿಟ್ಗಳನ್ನು ಬಹುತೇಕ ಎಲ್ಲ ಯೂನಿಟ್ಗಳಲ್ಲಿ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಅಲ್ಲಿ ಯೂನಿಟ್ 5ರಲ್ಲಿ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಮತ್ತು ಶೆಡ್ಯೂಲ್ಸ್ ಅಂತಕ್ಕಂಥ ಎರಡು ವಿಷಯವನ್ನು ನಾನು ಚರ್ಚೆ ಮಾಡಿಲ್ಲ. ಸಮಯ ಸಿಕ್ಕರೆ ನಾನು ಅವುಗಳ ಚರ್ಚೆಯನ್ನು ಮುಂದಿನ ವಾರದಲ್ಲಿ ಮಾಡ್ತೀನಿ. ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳ ಆಗ್ರಹದ ಮೇರೆಗೆ ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುವುದು ಅಂತಕ್ಕಂಥ ಒಂದು ವಿಡಿಯೋನ ತುರ್ತಾಗಿ ಮಾಡಿ ಅಂತಕ್ಕಂಥ ಅನೇಕ ಕರೆಗಳು ಬಂದಿದ್ದರಿಂದ ನಾನು ಇವತ್ತು ಪ್ರಾಬ್ಲಮ್ಗಳನ್ನು ನಾನು ಇವತ್ತು ಮೊದಲು ತಗೊಳ್ತಾ ಇದ್ದೀನಿ. ಈ ಪ್ರಾಬ್ಲಮ್ಗಳ ಚರ್ಚೆಯನ್ನು ನಾವು ಮಾಡಬೇಕಾದ್ರೆ ನಾನು ಸುಮಾರು ಒಂದು 5-6 ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ತರ್ತೀನಿ. ಆದರೆ ನಿಮಗೆ ಒಂದು ಸೂಚನೆ, ಈ ಸಮಸ್ಯೆಗಳನ್ನು ನೀವು ಬಗೆಹರಿಸಬೇಕು ಅಂತಂದರೆ ಕನಿಷ್ಠ ನೀವು ಒಂದು ಕಾನ್ಸೆಪ್ಚುಯಲಿ ಆ ಅಧ್ಯಾಯಗಳನ್ನು ಅನುಚ್ಛೇದಗಳನ್ನು ಅರ್ಥ ಮಾಡ್ಕೊಂಡಿರಬೇಕು. ಅಂದಾಗ ಈ ಸಮಸ್ಯೆಗಳು ನಿಮ್ಗೆ ಅರ್ಥ ಆಗ್ತವೆ. ನಾನು ನಿಮ್ಗೆ ಹೇಳುವುದಿಷ್ಟೇ, ಎಲ್ಲಿ ಈ ಸಮಸ್ಯೆಗಳು ಬರುತ್ತೋ ಅಲ್ಲಿ ನಾನು ನಿಮಗೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ವಿಡಿಯೋಗೆ ಸಂಬಂಧಪಟ್ಟಂತಹ ಈ ಸಮಸ್ಯೆ ಅನ್ನುವುದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ದಯವಿಟ್ಟು ನೀವು ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ನೋಡಿ ನಂತರ ಆ ಸಮಸ್ಯೆಯ ವಿಮರ್ಶೆಯನ್ನು ನೀವು ಮಾಡಿದರೆ ನಿಮಗದು ಸುಲಭವಾಗಿ ಸಮಸ್ಯೆಯೂ ಅರ್ಥ ಆಗ್ತದೆ ಮತ್ತು ಆ ಅಧ್ಯಾಯವೂ ಅರ್ಥ ಆಗ್ತದೆ ಅನ್ನುವಂತಹ ಒಂದು ಮಾತನ್ನು ನಿಮ್ಗೆ ಹೇಳಿ ಇವತ್ತಿನ ಈ ವಿಡಿಯೋನ ನಾನು ಪ್ರಾರಂಭಿಸ್ತೇನೆ. ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು. ಸಾಧ್ಯ ಆದರೆ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ಒಂದೇ ವಿಡಿಯೋದಲ್ಲಿ ಮುಗಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಒಂದು ವೇಳೆ ಆ ರೀತಿ ಆಗದೆ ಹೋದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನೋಡುವ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇ ಸಮಸ್ಯೆ ತಗೊಳ್ತೇನೆ ನಾನಿಲ್ಲಿ. ದಿ ಫಸ್ಟ್ ಪ್ರಾಬ್ಲಮ್ ವಾಟ್ ಐ ಹ್ಯಾವ್ taken for discussion here is the President of India issues a proclamation dissolving assemblies in certain states and orders re-election. ರಾಷ್ಟ್ರಪತಿಗಳು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದು ರಾಜ್ಯಗಳಿಗೆ ಸರ್ಟನ್ ಸ್ಟೇಟ್ಸ್ ಅಲ್ಲಿ ಏನು ಮಾಡ್ತಾರೆ, ಪ್ರೊಕ್ಲಮೇಷನ್ ಮಾಡ್ತಾರೆ. ಡಿಸಾಲ್ವಿಂಗ್ ಅಸೆಂಬ್ಲೀಸ್. ಈ ಪ್ರೊಕ್ಲಮೇಷನ್ ಡಿಸಾಲ್ವ್ ಮಾಡ್ತಾರೆ ಅಂದರೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಬರುತ್ತಂತಲೇ ಅದರ ಅರ್ಥ. ಈ ಡಿಸಾಲ್ವ್ನ ಸುಮಾರು ರಾಜ್ಯಗಳಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮರು ಚುನಾವಣೆಗೆ ಆಜ್ಞೆ ಮಾಡ್ತಾರೆ. ಇದು ಫ್ಯಾಕ್ಟು. ಸಮ್ ಆಫ್ ದಿ ಮಿನಿಸ್ಟರ್ಸ್ ಥ್ರೋನ್ ಔಟ್ ಆಫ್ ಆಫೀಸ್ ಆನ್ ಅಕೌಂಟ್ ಆಫ್ ದಿಸ್ ಪ್ರೊಕ್ಲಮೇಷನ್ ಚಾಲೆಂಜಸ್ ದ ವ್ಯಾಲಿಡಿಟಿ ಆಫ್ ದ ಪ್ರೆಸಿಡೆಂಟ್ಸ್ ಆರ್ಡರ್. ಕೆಲವು ಮಂತ್ರಿಗಳು ಕೋರ್ಟಿಗೆ ಹೋಗ್ತಾರೆ, ಈ ಒಂದು ಆಜ್ಞೆಯನ್ನು ಪ್ರಶ್ನಿಸ್ತಾರೆ. ದೇ ಕಂಟೆಂಡ್ ದಟ್ ಓನ್ಲಿ ದ ರೆಸ್ಪೆಕ್ಟಿವ್ ಗವರ್ನರ್ಸ್ ಆಫ್ ದ ಸ್ಟೇಟ್ಸ್ ಕನ್ಸರ್ನ್ಡ್ ಹ್ಯಾವ್ ದ ಪವರ್ ಟು ಡಿಸಾಲ್ವ್ ದ ಸ್ಟೇಟ್ ಅಸೆಂಬ್ಲೀಸ್. ಕೇವಲ ರಾಜ್ಯಪಾಲರಿಗೆ ಮಾತ್ರ ಈ ಒಂದು ಅಸೆಂಬ್ಲಿಗಳನ್ನು ಡಿಸಾಲ್ವ್ ಮಾಡುವಂತಹ ಅಧಿಕಾರ ಇದೆ ಅನ್ನುವ ಒಂದು ನಿಲುವನ್ನು ಅವರು ತೆಗೆದುಕೊಳ್ತಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡುವುದಾದರೆ ಈ ಒಂದು ಕಾನ್ಸೆಪ್ಟನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆ ನಿಮ್ಗೆ ಗೊತ್ತಿರಬೇಕು. ಹಿನ್ನೆಲೆ ಏನು ಅಂತಂದರೆ, 356ರಲ್ಲಿ ಮಾತ್ರ ಪ್ರೊಕ್ಲೇಮೇಷನ್ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಆರ್ಟಿಕಲ್ 356 ಹ್ಯಾಸ್ ಗಾಟ್ ದ್ಯಾಟ್ ಪ್ರಾವಿಷನ್ ಟು ಡಿಕ್ಲೇರ್ ಸ್ಟೇಟ್ ಎಮರ್ಜೆನ್ಸಿ ಅಂಡರ್ 356. ಅನುಚ್ಛೇದ 356ರಲ್ಲಿ ಮಾತ್ರ ಏನು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರುವಂತಹ ಒಂದು ಪ್ರಾವಧಾನವಿದೆ. ಹೇಗೆ? ಆನ್ ದ ಬೇಸಿಸ್ ಆಫ್ ದ ರಿಪೋರ್ಟ್ ಆಫ್ ದ ಗವರ್ನರ್. ರಾಜ್ಯಪಾಲರು ವರದಿ ಸಲ್ಲಿಸಿದರೆ ಅಥವಾ ಅದರ್ವೈಸ್, ಅಥವಾ ಅಂದರೆ ಬೇರೆ ಮಾಹಿತಿಯ ಮೂಲಕವೂ. ಯಾವ ಸಂದರ್ಭದಲ್ಲಿ? ಹೆನ್ಸ್ ದಿಸ್ ಗ್ರೌಂಡ್ ಆ್ಯಂಡ್ ಮಿನಿಸ್ಟರ್ಸ್ ಆನ್ ದಿಸ್ ಗ್ರೌಂಡ್ ಮಿನಿಸ್ಟರ್ಸ್ ಕ್ಯಾನಾಟ್ ಸಕ್ಸೀಡ್. ಹವೆವರ್ ದ ಆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಈಸ್ ಚಾಲೆಂಜಬಲ್ in S.R. Bommai case. President's power is not absolute but subject to judicial review. In the instant case, it is held that the majority of the governments can be
ಟೆಸ್ಟೆಡ್ ಓನ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಸರ್ವೋಚ್ಚ ನ್ಯಾಯಾಲಯದ ಈ ಪ್ರಕರಣದಲ್ಲಿ ನೋಡ್ತೀವಿ. ಇದೊಂದು ಸುಪ್ರಸಿದ್ಧವಾದಂತಹ ಪ್ರಕರಣ. ಇಲ್ಲಿ ಈ ಸಮಸ್ಯೆಗೆ ಆರ್ಡರ್ ಇಶ್ಯೂ ಮಾಡುವಂಥವ್ರು ರಾಷ್ಟ್ರಪತಿಗಳು, ಆರ್ಡರ್ ಇಶ್ಯೂ ಮಾಡುವಂಥವ್ರು ಅಥವಾ ಪ್ರೊಕ್ಲಮೇಷನ್ ಇಶ್ಯೂ ಮಾಡುವಂಥವ್ರು ರಾಷ್ಟ್ರಪತಿಗಳು. ಆದರೆ ಈ ಒಂದು ಪ್ರಾವಧಾನದಲ್ಲಿ ರಾಷ್ಟ್ರಪತಿಗಳಿಗೆ ಆ ಅಧಿಕಾರ ಇಲ್ಲ. ಆದರೆ ರಾಜ್ಯಪಾಲರಿಗೆ ಒಂದು ಅಧಿಕಾರ ಇದೆ. ಆ ಅಧಿಕಾರವನ್ನು ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಕೂಡ ನಾವಿಲ್ಲಿ ನೋಡ್ಬಿಡೋದು ಒಳ್ಳೆಯದು. ಎಸ್, ಆದರೆ ಈ ವಿಧಾನಸಭೆಯನ್ನು ವಿಸರ್ಜಿಸುವಂತಹ ಅಧಿಕಾರ ಇದೆಯಲ್ಲ, ಈ ಅಧಿಕಾರ 174B ನಲ್ಲಿದೆ. 174B ನಲ್ಲಿದೆ. ಅದು ಏನು ಹೇಳ್ತದೆ 174B? ದ ಗವರ್ನರ್ ಮೇ ಡಿಸಾಲ್ವ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. However, this is not absolute. It is exercised on the aid and advice of Council of Ministers headed by the Chief Minister, provided the government enjoys majority in the Assembly. Yes, ಓಕೆ. ಈ ಕಾನ್ಸೆಪ್ಟ್ ಅಷ್ಟೇ ಇಲ್ಲಿ ನನಗೆ ಬೇಕಿತ್ತು, ಅದಕ್ಕೆ ನಾನು ಇದು ತೊಗೊಂಡಿದ್ದೀನಿ. ಈಗ ತಿರ್ಗಾ ನಾನು ಮೊದಲನೇ ಸಮಸ್ಯೆಗೆ ಬರ್ತೀನಿ. ಐ ವಿಲ್ ಕಮ್ ಟು ದ ಫಸ್ಟ್ ಇಶ್ಯೂ. ಫಸ್ಟ್ ಇಶ್ಯೂನಲ್ಲಿ ನಾವು ಇದನ್ನೊಂದು ರಿಲೇಟ್ ಮಾಡ್ಬೋದು. ವಿ ಕ್ಯಾನ್ ರಿಲೇಟ್ ದಿಸ್ ಇಶ್ಯೂ ಆಲ್ಸೋ. ಎಸ್, ಫಸ್ಟ್ ಇಶ್ಯೂ. In addition to this, I can add one more article, is Article 174. 174. I can say Article 174. That much is enough. Article 174 prakara, Governor has the power. Governor. ಈಗ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ, ಅಂದರೆ ಈ ಮಾಹಿತಿ ನಿಮಗೆ, ಈ ಬ್ಯಾಕ್ಗ್ರೌಂಡ್ ಇರಬೇಕು. ಈ ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬರೀಬೋದು ಅನ್ನೋದಕ್ಕೆ ನಾನು ನಿಮ್ಗೆ ಏನೇನು ಹೇಳಿದ್ದೀನಿ ಅಂದರೆ, ಎಸ್.ಆರ್. ಬೊಮ್ಮಾಯಿ ಪ್ರಕರಣವನ್ನು ನಿಮಗೆ ತಿಳಿಸಿದ್ದೀನಿ, ಆ 356 ಅಧಿಕಾರವನ್ನು ನಿಮಗೆ ತಿಳಿಸಿದ್ದೀನಿ, ಆಮೇಲೆ 174 ಅಧಿಕಾರವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಪ್ರಕರಣವನ್ನು ಇನ್ನೊಂದು ಸಲ ಓದೋಣ. ಭಾರತದ ಕೆಲವು ರಾಜ್ಯಗಳ ವಿಧಾನಸಭೆಗಳನ್ನು ವಿಸರ್ಜಿಸಿ ಅಲ್ಲಿ ಮರು ಚುನಾವಣೆಗಾಗಿ ರಾಷ್ಟ್ರಪತಿಯವರು ಉದ್ಘೋಷಣೆಯನ್ನು ಹೊರಡಿಸಿದ್ದಾರೆ. ಈ ಉದ್ಘೋಷಣೆಯ ಪರಿಣಾಮವಾಗಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡಿರುವ ಕೆಲವು ಮಂತ್ರಿಗಳು ರಾಷ್ಟ್ರಪತಿಗಳ ಕ್ರಮವನ್ನು ಪ್ರಶ್ನಿಸಿದ್ದಾರೆ. ಇವರು ಸಂಬಂಧಪಟ್ಟ ರಾಜ್ಯಗಳ ರಾಜ್ಯಪಾಲರಿಗೆ ಮಾತ್ರ ರಾಜ್ಯದ ವಿಧಾನಸಭೆಯನ್ನು ವಿಸರ್ಜನೆ ಮಾಡುವ ಅಧಿಕಾರ ಇದೆ ಎಂಬ ವಾದವನ್ನು ಮಂಡಿಸಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಮುಂದೆ ಇರತಕ್ಕಂತಹ ಒಂದು ಸಿಚುವೇಶನ್. ನೌ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ದ ಆನ್ಸರ್. ಆನ್ಸರ್ ಕ್ಯಾನ್ ಬಿ ಲೈಕ್ ದಿಸ್. ಆನ್ಸರ್ ಕ್ಯಾನ್ ಬಿ like this. 1. President can declare emergency. Declare President rule in Article 356. ರಾಷ್ಟ್ರಪತಿಗಳು ಅನುಚ್ಛೇದ 356 ಪ್ರಾವಧಾನದಲ್ಲಿ ಇರುವಂತೆ ಏನು ಮಾಡ್ಬೋದು, ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಬಹುದು. ಆದರೆ ಸೆಕೆಂಡ್ ಒನ್, ಗವರ್ನರ್ ಕ್ಯಾನ್ ರೆಕಮೆಂಡ್ ಫಾರ್ ಡಿಸಾಲ್ವಿಂಗ್ State Legislative Assembly on the advice of CM as per Article 174. These are the legal positions. The provisions available in the Constitution are like this. Now we can conclude. Number 3. As per S.R. Bommai, as per S.R. Bommai versus Union of India, I suppose it is 1994. 1994, let me see it. Yes, 1994. As per 1994 S.R. Bommai, the
ಫೆಡರಲ್ ಸ್ಟ್ರಕ್ಚರ್ cannot be destroyed arbitrarily. So these are the evidences that are available before us. ಫಸ್ಟ್ ನೀವು ಇವನ್ ಬರಿಬೇಕು, ಈ 3 ಪ್ರಾವಧಾನಗಳನ್ನು ಬರಿಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಯಾವ ರೀತಿಯಾಗಿ ಈ ಪ್ರಾವಧಾನಗಳಿದ್ದೇವೆ ಅನ್ನೋದನ್ನು ಬರಿಬೇಕು. ಕನ್ನಡದಲ್ಲಿ ಹೇಳೋದಾದ್ರೆ, ರಾಷ್ಟ್ರಪತಿ ಆಡಳಿತವನ್ನು 356ರಲ್ಲಿ ಜಾರಿಗೊಳಿಸಬಹುದು. ಯಾವ ಸಂದರ್ಭದಲ್ಲಿ? ಸಂವಿಧಾನಾತ್ಮಕವಾಗಿ ಆ ರಾಜ್ಯವು ಆಡಳಿತವನ್ನು ನಡೆಸುವಲ್ಲಿ ವಿಫಲವಾದ ಸಂದರ್ಭದಲ್ಲಿ. ಗ್ರೌಂಡ್ಸ್ ಫಾರ್ ದಿಸ್, ಗ್ರೌಂಡ್ಸ್ failure of constitutional machinery, Governor can recommend for dissolving the state legislative assembly only if the CM recommends. If he is losing majority, CM has no majority, CM is having no majority, then CM cannot recommend. This is another situation. Majority ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿಯನ್ನು ಸಲ್ಲಿಸಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಬಹುದು ಮತ್ತು ತದನಂತರದಲ್ಲಿ ಚುನಾವಣೆಯನ್ನು ಮಾಡಬಹುದು. ಆದರೆ ರಾಷ್ಟ್ರಪತಿಗಳು ನೇರವಾಗಿ ಈ ರೀತಿ ಮಾಡುವಂಥ ಅಧಿಕಾರ ಇಲ್ಲಿ ಇಲ್ಲ. ಮತ್ತು ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ. ಎಸ್ ಆರ್ ಬೊಮ್ಮಾಯಿ ಅವರ ಪ್ರಕರಣದಲ್ಲಿ ಅವ್ರು ಏನು ಮಾಡಿದರು ಅಂತಂದರೆ, ಈ ಒಕ್ಕೂಟ ವ್ಯವಸ್ಥೆಯನ್ನು ನೀವು ನಿರಂಕುಶವಾಗಿ ಹಾಳು ಮಾಡಲಿಕ್ಕೆ ಆಗೋದಿಲ್ಲ, ನಿರಂಕುಶತ್ವದ ಆರ್ಡರ್ನಿಂದ ಹಾಳು ಮಾಡಲಿಕ್ಕೆ ಆಗೋದಿಲ್ಲ. ದ ಆರ್ಡರ್ ಆಫ್ ದ ಪ್ರೆಸಿಡೆಂಟ್ ಈಸ್ ಆರ್ಬಿಟ್ರರಿ. Now you can write the conclusion. What is the conclusion? Therefore, the order of the proclamation is against Article 356 and Supreme Court judgment of in S.R. Bommai. Hence, the case of ministers will be entertained by Supreme Court. ನೋಡಿ, ದಿಸ್ ಶುಡ್ ಬಿ ಯುವರ್ ಆನ್ಸರ್. ಆದ್ದರಿಂದ ರಾಷ್ಟ್ರಪತಿಗಳು ಏನು ಆಜ್ಞೆಯನ್ನು ಹೊರಡಿಸಿದ್ದಾರೆ ಅದು 356ರ ಪ್ರಕಾರ ವಿರುದ್ಧವಾಗಿದೆ ಮತ್ತು ಈ ಎಸ್ ಆರ್ ಬೊಮ್ಮಾಯಿಯ ಪ್ರಕರಣಕ್ಕೂ ವಿರುದ್ಧವಾಗಿದೆ. ಆದ್ದರಿಂದ ಈ ಮಂತ್ರಿಗಳು ಏನು ಕೋರ್ಟ್ಗೆ ಹೋಗಿದ್ದಾರೆ, ಅವರ ವಿನಂತಿ ಏನಿದೆ ಅದು ಸಕ್ಸಸ್ ಆಗ್ಬೋದು. ಹೆನ್ಸ್ ದ ಕೇಸ್ ಆಫ್ ಮಿನಿಸ್ಟರ್ಸ್ ವಿಲ್ ಬಿ ಎಂಟರ್ಟೈನ್ಡ್ ಬೈ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅಂತಲ್ಲ, ಯಾವ ಕೋರ್ಟ್ಗೆ ಹೋಗಿದಾರೋ ಗೊತ್ತಿಲ್ಲ. ಎಂಟರ್ಟೈನ್ಡ್ ಬೈ ದಿ ಕೋರ್ಟ್, ಜುಡಿಷಿಯರಿ. ಇದು ಬರೆದ ಮೇಲೆ ನಿಮ್ಗೆ ಇನ್ನೂ ಬರಿಬೇಕು ಅನಿಸಿದರೆ ಏನು ಬರಿಬೋದು ಅಂದರೆ, ದಿಸ್ ಸಾರ್ಟ್ ಆಫ್ ಪ್ರೆಸಿಡೆನ್ಷಿಯಲ್ ಆರ್ಡರ್ಸ್ ವೇರ್ ವೆರಿ ಫ್ರೀಕ್ವೆಂಟ್ ಆ್ಯಂಡ್ ಮಿಸ್ಯೂಸ್ಡ್. ಹವೆವರ್, ಆಸ್ ಪರ್ ದ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ given in S.R. Bommai from 1994 onwards,
ಸಚ್ ಟೈಪ್ ಆಫ್ ಆರ್ಬಿಟ್ರರಿ ಆರ್ಡರ್ಸ್ ಆರ್ ನಾಟ್ ಇಶ್ಯೂಡ್ ಅಂತ ನೀವು ಮುಂದೆ ಬರಿಬೋದು. ಇದನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 356ನ ವಿಡಿಯೋ ನೋಡಿ, ಪ್ರೆಸಿಡೆಂಟ್ ರೂಲ್ ಅಂತಕ್ಕಂತಹ ವಿಡಿಯೋ ಇದೆ. ಅದನ್ನು ನೋಡಿದರೆ ನಿಮಗೆ ಸಂಪೂರ್ಣವಾದಂತಹ ಅರ್ಥ ಬರುತ್ತೆ, ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಚರ್ಚೆಯನ್ನು ನಾನು ಅದರಲ್ಲಿ ಎಸ್ ಆರ್ ಬೊಮ್ಮಾಯಿ ಪ್ರಕರಣವನ್ನು ವಿವರವಾಗಿ ನಾನು ಚರ್ಚಿಸಿದ್ದೀನಿ. ಅದರ ಎಲ್ಲ ಪಾಯಿಂಟ್ಗಳನ್ನು ನೀವು ಇದರಲ್ಲಿ ಬರೀಬೋದು. ಆಮೇಲೆ 2 ಆರ್ಟಿಕಲ್ನ ಬರೆದ್ರೆ ಒಳ್ಳೆಯದು. ಒಂದು 356 ಪ್ರಕಾರ ಪ್ರೆಸಿಡೆಂಟ್ರಿಗೆ ಈ ಡಿಸೊಲ್ಯೂಷನ್ ಅಧಿಕಾರ ಇಲ್ಲ. ಅಂದರೆ ಮುಖ್ಯಮಂತ್ರಿ ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಡಿಸಾಲ್ವ್ ಮಾಡ್ಬೋದು, 5 ವರ್ಷದ ಒಳಗಡೆನೆ ಡಿಸಾಲ್ವ್ ಮಾಡ್ಬೋದು. ಆದರೆ ಮುಖ್ಯಮಂತ್ರಿಗೆ ಬಹುಮತ ಇದ್ದು ಹೇಳ್ಬೇಕು. ಅವನು ಬಹುಮತ ಕಳ್ಕೊಂಡ ಮೇಲೆ ರಾಷ್ಟ್ರಪತಿಗೆ ಹೇಳಿದರೆ ಆಗೋದಿಲ್ಲ. ಬಹುಮತ ಇದ್ದಾಗ 5 ವರ್ಷದ ಒಳಗೆ ಪೂರ್ವಭಾವಿಯಾಗಿ ಚುನಾವಣೆ ಮಾಡುವಂತಹ ಒಂದು ಉದ್ದೇಶ ಅವ್ರದ್ದಿದ್ರೆ ಅವ್ರು ರೆಕಮೆಂಡ್ ಮಾಡ್ಬೋದು. ಅದು 174ನಲ್ಲಿದೆ, 174(2)ನಲ್ಲಿ ಆ ಅವಕಾಶ ಇದೆ. ಇರೋದರಿಂದ ಆ ರೀತಿ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ರಾಜ್ಯಪಾಲರು ಒಪ್ಪಿ ಏನು ಮಾಡ್ಬೋದು, ಚುನಾವಣೆಗೆ ಆಜ್ಞೆ ಮಾಡ್ಬೋದು, ಅದು ಇದೆ. ಆದರೆ ಅವ್ರಿಗೆ ಬಹುಮತ ಇರಬೇಕು. ಬಹುಮತ ಕಳ್ಕೊಂಡಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಸಲಹೆಯನ್ನು ರಾಜ್ಯಪಾಲರು ಪಾಲಿಸುವ ಅಥವಾ ಅದನ್ನು ಅನುಷ್ಠಾನಗೊಳಿಸುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಂಡಿರ್ಬೇಕು. ದಿಸ್ ಈಸ್ ಆಲ್ ಅಬೌಟ್ ಅವರ್ ಫಸ್ಟ್ ಕ್ವಶನ್. ದೆನ್ ವಿಲ್ ಗೋ ಟು ದ ಸೆಕೆಂಡ್ ಕ್ವಶನ್. 2-3 ಪ್ರಶ್ನೆ ರಿಪೀಟ್ ಆಗಿರ್ತವೆ, ಅವನ್ನೇ ನಾನಿಲ್ಲಿ ನಿಮಗೆ ಚರ್ಚೆ ಮಾಡಿರ್ತೀನಿ. ಮತ್ತೊಂದು ಪ್ರಶ್ನೆ ಬರ್ತದೆ. ದ ಗವರ್ನರ್ ಆಫ್ ಎ ಸ್ಟೇಟ್ ಡಿಸ್ಮಿಸಸ್ ದ ಗವರ್ಮೆಂಟ್ ಆಫ್ ಮಿಸ್ಟರ್ ಎ ವಿದೌಟ್ ಗಿವಿಂಗ್ ಎನ್ ಅಪಾರ್ಚುನಿಟಿ ಟು ಪ್ರೂವ್ ಹೀಸ್ ಮೆಜಾರಿಟಿ ಆನ್ ದ ಫ್ಲೋರ್ ಆಫ್ ದ ಹೌಸ್. ಈಸ್ ದ ಗವರ್ನರ್ಸ್ ಆಕ್ಷನ್ ವ್ಯಾಲಿಡ್? ಎಕ್ಸಾಕ್ಟ್ಲಿ ಎಸ್ ಆರ್ ಬೊಮ್ಮಾಯಿ ಕೇಸ್ ಇದರಲ್ಲಿ ಆಗಿದ್ದಿದೆ. ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಆಗಿದಂತಹ ವಿಷಯವೇ ಇದು. ಎಸ್ ಆರ್ ಬೊಮ್ಮಾಯಿಯವರಿಗೆ ಬಹುಮತ ಇದ್ದಂತಹ ಸಂದರ್ಭದಲ್ಲಿಯೂ ಅವರ ಸರ್ಕಾರವನ್ನು ಏನು ಮಾಡಲಾಗಿತ್ತು, ತೆಗೆದು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆಗೊಳಿಸಲಾಗಿತ್ತು. ಅದರ ವಿರುದ್ಧವಾಗಿ ಎಸ್ ಆರ್ ಬೊಮ್ಮಾಯಿ ಅವರು ಕೋರ್ಟ್ಗೆ ಹೋದರು. ನೀವು ಎಸ್ ಆರ್ ಬೊಮ್ಮಾಯಿ ಪ್ರಕರಣವನ್ನು ಡೀಟೇಲ್ ಆಗಿ ಈ ಕೇಸಿಗೆ ಬರೆಯೋದು, ಬೇರೆ ಏನೂ ಇಲ್ಲ. ಅದಕ್ಕೇನೆ ನಾನು ಹೇಳೋದು, ನೀವು ಇದನ್ನು ಈ ಪ್ರಶ್ನೆಗೆ, ಈ ಸಮಸ್ಯೆಗೆ ಉತ್ತರ ಬರೀಬೇಕಂತಂದರೆ ಸಂಪೂರ್ಣ ಉತ್ತರ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಮೈ ವಿಡಿಯೋ ಆನ್ ಪ್ರೆಸಿಡೆಂಟ್ ರೂಲ್ ಅಂತಕ್ಕಂಥ ವಿಡಿಯೋನ ನೀವು ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಅದರಲ್ಲಿ 2 ಪ್ರಕರಣಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಒಂದು ಎಸ್ ಆರ್ ಬೊಮ್ಮಾಯಿ, ಇನ್ನೊಂದು ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇಂಥ ವಿಷಯದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಹೇಳುತ್ತೆ. ಆದರೆ ಈ ರೀತಿಯಾದಂತಹ ಅನುಚ್ಛೇದ 356ರ ದುರ್ಬಳಕೆಗಳು ತುಂಬ ಜಾಸ್ತಿ ಆದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ 1994ನಲ್ಲಿ ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಈ ದುರುಪಯೋಗವನ್ನು ನಿಯಂತ್ರಿಸಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತದೆ. ಆ ಏನೇನು ವ್ಯವಸ್ಥೆಗಳನ್ನು ಮಾಡಿದೆ ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಯು ಕ್ಯಾನ್ ವೆರಿ ವೆಲ್ ಗೋ ಥ್ರೂ ದ್ಯಾಟ್ ವಿಡಿಯೋ. ಅದನ್ನು ನಾನು ಮತ್ತೆ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ದೆನ್ ಎನದರ್ ಕ್ವಶನ್, ಸೇಮ್ ಅಗೇನ್ ಎ ಗವರ್ನರ್, ಸೇಮ್ ರಿಪೀಟೇಷನ್, ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಇಟ್ ಹ್ಯಾಸ್ ಕಮ್ ಇನ್ 3 times ದಿಸ್ ಕ್ವಶನ್ ಈಸ್ ಆಕರ್ಡ್. ಅಂದರೆ ನಿಮ್ಗೆ ನೆನ್ಪಿಟ್ಕೊಳ್ಳಿ, ಯೂನಿಟ್ 5ನಲ್ಲಿ ಸಿಲೆಬಸ್ಸು ಜಾಸ್ತಿ ಇಲ್ಲ. ಸಿಲೆಬಸ್ ಮುಖ್ಯವಾಗಿರೋದು ಎಮರ್ಜೆನ್ಸಿ. ಅಲ್ಲಿ ಎಮರ್ಜೆನ್ಸಿ ಬಿಟ್ಟರೆ ಇನ್ನೊಂದು ಏನಿದೆ, ಐ ಥಿಂಕ್ ಯು ಗೋ ಟು ಯೂನಿಟ್ 5 ಆ್ಯಂಡ್ ಯು ಚೆಕ್ಔಟ್ ವಾಟ್ ಆರ್ ಆಲ್ ದಿ ಸಿಲೆಬಸ್ ಈಸ್ ವೆರಿ ಲೆಸ್. ಆದ್ದರಿಂದ ಸಮಸ್ಯೆಗಳು ಅದರಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನೆನ್ಪಿಟ್ಕೊಳ್ಳಿ, ಎಮರ್ಜೆನ್ಸಿ ಮೇಲೆ ಸಮಸ್ಯೆ ಬಂದೇ ಬರುತ್ತೆ. ಅದಕ್ಕೆ ಆ ವಿಡಿಯೋಗಳನ್ನ 2 ವಿಡಿಯೋ ಇದೆ ಅಲ್ಲಿ, ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, 2 ವಿಡಿಯೋಗಳನ್ನು ನೀವು ನೋಡುವಂಥದ್ದು ಬಹಳ ಮುಖ್ಯ. ಅಲ್ಲಿಂದ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಸಿಗ್ತದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೆನ್ ಅಗೇನ್ ದಿಸ್ ಈಸ್ ದ ಆಲ್ಮೋಸ್ಟ್ ಸೇಮ್ ಕ್ವಶನ್. ದ ಗವರ್ನರ್ ಆಫ್ ಎ ಸ್ಟೇಟ್ ಡಿಸ್ಮಿಸಸ್ ದ ಗವರ್ಮೆಂಟ್ ಆಫ್ ಎಕ್ಸ್ without giving an opportunity to prove his majority on the floor of the house. Is the governor action valid? Again S R Bommai. Therefore ನೀವು ಆ ವಿಡಿಯೋ ನೋಡೋದು ತುಂಬ ಅವಶ್ಯಕತೆ. ಯಾವುದು? ಪ್ರೆಸಿಡೆಂಟ್ಸ್ ರೂಲ್ ಅಂತಿದೆ. ಆರ್ಟಿಕಲ್ 356 ಮೇಲೆ ಒಂದು ವಿವರವಾದ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ 2 ಕೇಸ್ ಲಾಗಳನ್ನು ಡಿಸ್ಕಸ್ ಮಾಡಿದ್ದೀನಿ, ಹಿಸ್ಟ್ರಿ ಡಿಸ್ಕಸ್ ಮಾಡಿದ್ದೀನಿ. ಎವ್ರಿಥಿಂಗ್ ಈಸ್ ಅವೈಲೇಬಲ್. ಒಂದ್ಸಲ ನೀವು ಅದನ್ನು ಓದಿದರೆ 4 ಪ್ರಶ್ನೆಗಳು ನೋಡಿ. I think we have discussed 4, 1, 2, 3 and the detail one 4. 4 ಸಲ ಈ ಪ್ರಶ್ನೆ ಬಂದಿದೆ. 4 ಸಲ ಈ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು. ರೈಟ್. ನೆಕ್ಸ್ಟ್ ಪ್ರಶ್ನೆ.
This is a new subject matter. This is a subject matter based on the concept of doctrine of pleasure. ಈ ಡಾಕ್ಟ್ರಿನ್ ಆಫ್ ಪ್ಲೆಜರ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ, ದಿಸ್ ಈಸ್ ಅಬೌಟ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್ ಇಮ್ಯುನಿಟಿ ಫ್ರಾಮ್ ದ ಡಾಕ್ಟ್ರಿನ್ ಆಫ್ ಪ್ಲೆಜರ್. ವಾಟ್ ಆರ್ ದ ಸ್ಪೆಷಲ್ ಪ್ರೊವಿಷನ್ಸ್ ಮೇಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಗೌರ್ಮೆಂಟ್ ಸರ್ವೆಂಟ್ಸ್ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಅನ್ನೋ ಒಂದು ಚಾಪ್ಟರ್ನ ಒಂದು ವಿಡಿಯೋ ಇದೆ. ಆ ವಿಡಿಯೋನ ನೀವು ಕಂಪ್ಲೀಟ್ ನೋಡಿದರೆ ದಿಸ್ ಪ್ರಾಬ್ಲಮ್ ಈಸ್ ನಥಿಂಗ್, ಇಟ್ ಈಸ್ ನಥಿಂಗ್. ಏನು ನೀವು ಅದರಲ್ಲಿ ಆರ್ಟಿಕಲ್ 310 ಬರುತ್ತೆ, 311 ಬರುತ್ತೆ. 310 ಪ್ಲೆಜರ್ ಡಾಕ್ಟ್ರಿನ್ ಬಗ್ಗೆ ಮಾತಾಡುತ್ತೆ. 311 ಯಾವ ಸಂದರ್ಭದಲ್ಲಿ ಪ್ಲೆಜರ್ ಡಾಕ್ಟ್ರಿನ್ ಉಪಯೋಗ ಆಗಲ್ಲ ಅಂತ. ಆನಂದದ ತತ್ವ, ಸಂತೃಪ್ತಿಯ ತತ್ವ. ಇದು ಈ ಸಂತೃಪ್ತಿಯ ತತ್ವವನ್ನು ಯಾರು ಪಾಲಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು. ದಿ ಪ್ಲೆಜರ್ ಡಾಕ್ಟ್ರಿನ್ is or the pleasure power is available with the governor, the president, and also governor, right? What it is, let us see. ಈ ಸಮಸ್ಯೆ ಏನು ನೋಡಿ. A was appointed on an official capacity to the higher post. A ಅಂತಕ್ಕಂಥವರು ಅವನು ಏನು ಜಾಯ್ನ್ ಆಗಿದ್ನೋ, ಫಾರ್ ಎಕ್ಸಾಂಪಲ್ ಕ್ಲರ್ಕ್ ಇದ್ದ ಅಂತ ಇಟ್ಕೊಳ್ಳಿ, he has become ಹೆಡ್ ಕ್ಲರ್ಕ್ ಅಥವಾ ಎ ಇ ಇದ್ದ ಅಂತ ಇಟ್ಕೊಳ್ಳಿ, ಹಿ ಹ್ಯಾಸ್ ಬಿಕಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಥವಾ ಹಿ ವಾಸ್ ಎ ಸಿ ಇದ್ದ ಅಂತ ಇಟ್ಕೊಳ್ಳಿ, ಹಿ ಈಸ್ ಪ್ರಮೋಟೆಡ್ ಟು ಡಿ ಸಿ. ಆರ್ ತಹಸೀಲ್ದಾರ್ ಇದ್ದ ಅಂತ ಇಟ್ಕೊಳ್ಳಿ, ಹಿ ಈಸ್ ಪ್ರಮೋಟೆಡ್ ಟು ಎ ಸಿ. ಈ ರೀತಿ ಪ್ರಮೋಷನ್. ಎ ಈಸ್ ಅಪಾಯಿಂಟೆಡ್ ಆನ್ ಆನ್ ಅಫಿಷಿಯಲ್ ಕೆಪಾಸಿಟಿ ಟು ದ ಹೈಯರ್ ಪೋಸ್ಟ್. ಆಫ್ಟರ್ 2 years of service, he was reverted to his original post on the ground of unsatisfactory work. Is it valid? ನೋಡಿ, ಒಬ್ಬ ವ್ಯಕ್ತಿಯನ್ನ ಒಂದು ಹುದ್ದೆಯಿಂದ ಮೇಲ್ ಹುದ್ದೆಗೆ ಅವನಿಗೆ ಅಪಾಯಿಂಟ್ಮೆಂಟ್ ಕೊಡಲಾಯಿತು, ಪ್ರಮೋಷನ್ ಕೊಡಲಾಯಿತು. ಆಮೇಲೆ 2 ವರ್ಷ ಆದಮೇಲೆ ಅವನ ಕೆಲಸ ಸರಿ ಇಲ್ಲ, ತೃಪ್ತಿ ತರಲಿಲ್ಲ. ಓಕೆ, ತೃಪ್ತಿ ತರಲಿಲ್ಲ ಅಂಥೇಳಿ ಏನು ಮಾಡಿದ್ರು, ಮೊದಲಿದ್ದಂತಹ ಪೋಸ್ಟ್ಗೆ ಅವನು ವಾಪಸ್ ತಂದರು. ಓಕೆ, after 2 reverted to his original post. ಇದು ಸರಿಯೇ ಅಂತಕ್ಕಂಥದ್ದು ಪ್ರಶ್ನೆ. ಅನುಚ್ಛೇದ 310 ಮಾತ್ರ ಇತ್ತಂದ್ರೆ ಇದು ಸರಿ. ಇಫ್ ಓನ್ಲಿ ದೆರ್ ಈಸ್ ಆರ್ಟಿಕಲ್ 310. ವಾಟ್ ಆರ್ಟಿಕಲ್ 310 tells? ಇಟ್ ಟೆಲ್ಸ್ ಅಬೌಟ್ ದ ಡಾಕ್ಟ್ರಿನ್ ಆಫ್ ಪ್ಲೆಜರ್. ಅಂದರೆ ಮನಸ್ಸು ಮಾಡಿದರೆ, ರಾಷ್ಟ್ರಪತಿಗಳು ಮನಸ್ಸು ಮಾಡಿದರೆ ಅವ್ರು ಇಮಿಡಿಯೇಟ್ಲಿ ಅವನನ್ನು ಹುದ್ದೆಯಿಂದ ಬರಖಾಸ್ತುಗೊಳಿಸಬಹುದು. ಉದಾಹರಣೆಗೆ ಗವರ್ನರ್ಗಳನ್ನು, ರಾಜ್ಯಪಾಲರುಗಳನ್ನು ಯಾವುದೇ ದಿನ ಬೇಕಂದ್ರೂ ರಾಷ್ಟ್ರಪತಿಗಳು ತೆಗೆದು ಅವ್ರನ್ನ ವಾಪಸ್ ಕಳಿಸ್ಬೋದು. ದಟ್ ಈಸ್ ಕಂಪ್ಲೀಟ್ಲಿ ಅಂಡರ್ ದ ಡಾಕ್ಟ್ರಿನ್ ಆಫ್ ಪ್ಲೆಜರ್. ನನ್ನ 5 ವರ್ಷ ಆಗೋಕ್ಕಿಂತ ಮೊದಲೇ ತೆಗೆದಿರಿ ನೀವು ಅಂಥೇಳಿ ಯಾವುದೇ ರಾಜ್ಯಪಾಲರು ಯಾವುದೇ ನ್ಯಾಯಾಲಯಕ್ಕೆ ಹೋಗುವ ಅವಕಾಶಗಳೇ ಇಲ್ಲ. ಆದರೆ ಅದು ಅನುಚ್ಛೇದ 310ರಲ್ಲಿ ಇರ್ತಕ್ಕಂಥದ್ದು. ಆದರೆ 311ರಲ್ಲಿ ನಾವೇನು ಮಾಡಿದ್ದೀವಿ, ಎಕ್ಸೆಪ್ಷನ್ ಟು ಡಾಕ್ಟ್ರಿನ್, ದಿಸ್ ಈಸ್ ಎಕ್ಸೆಪ್ಷನ್ ಟು ದ ಪ್ಲೆಜರ್ ಆಫ್ ಡಾಕ್ಟ್ರಿನ್ ಈಸ್ ಅವೈಲೇಬಲ್ ಇನ್ 311. 311ರಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಏನು, ಈಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಡಿಸ್ಮಿಸ್ ಮಾಡಬೇಕಾದ್ರೆ, ತೆಗೆದು ಹಾಕಬೇಕಾದ್ರೆ, ಅಥವಾ ಅವನ ಹುದ್ದೆಯಿಂದ ಕೆಳ ಹುದ್ದೆಗೆ ತರಬೇಕಾದ್ರೆ pleasure doctrine is not directly applied. ಅಂದರೆ ನೀವೇನು ಬರೀಬೇಕು, ಅನುಚ್ಛೇದ 311ರ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಡಿಸ್ಮಿಸ್ ಮಾಡುವುದಾಗಲಿ, ವಜಾಗೊಳಿಸುವುದಾಗಲಿ, ತೆಗೆದು ಹಾಕುವುದಾಗಲಿ, ಅಥವಾ ಅವನ ಹುದ್ದೆಯಲ್ಲಿ ಕಡತವನ್ನು ಮಾಡುವುದಾಗಲಿ, ಇಂತಹ ಪ್ರಸಂಗವನ್ನು ಮಾಡುವ ಸಂದರ್ಭದಲ್ಲಿ ನೇರವಾಗಿ ಪ್ಲೆಜರ್ಸ್, ಆನಂದದ ತತ್ವವನ್ನು ಅನುಸರಿಸಲು ಸಾಧ್ಯವಿಲ್ಲ. ಇಲ್ಲಿ ಏನು ಮಾಡಬೇಕು, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆಡಿ ಆಲ್ಟೆಮ್ ಪಾರ್ಟೆಮ್ ಅನ್ನು ಪಾಲಿಸಬೇಕು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರಾಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಸಾರ್ವಜನಿಕ ಸೇವಕರಾಗಿದ್ದಂತಹ ಸಂದರ್ಭದಲ್ಲಿ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸಿ ನೀವು ಕ್ರಮ ತೆಗೆಯಬೇಕು. ಏನು ನೈಸರ್ಗಿಕ ನ್ಯಾಯ ತತ್ವ ಅಂದರೆ, ಇನ್ ಕೇಸ್ ಆಫ್ difficulty or security reasons, this is second. Before that I will explain this in fully. ಇದು ಬಹಳ ಮುಖ್ಯ.
ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ಈ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವ್ರಿಗೆ ಮೊದಲು ಸೋಕಾಸ್ ನೋಟಿಸ್ ಕೊಡಬೇಕು, ಕಾರಣ ಕೇಳಿ ನೋಟಿಸ್ ಕೊಡಬೇಕು. ಆ ನೋಟಿಸಿಗೆ ಅವರು ಉತ್ತರವನ್ನು ಕೊಡಬೇಕು. ಉತ್ತರವನ್ನು ರೀಸನೇಬಲ್ ಟೈಮಲ್ಲಿ ಕೊಡಲಿಲ್ಲ ಅಂದರೆ ಅವನು ತಪ್ಪು, ಏನು ಮಾಡೋಕ್ಕಾಗಲ್ಲ. ಆವಾಗ ನೀವು ಏನಾದ್ರು ಕ್ರಮ ತಗೋಬೋದು. ಆ ಉತ್ತರವನ್ನು ಕೊಟ್ಟ ನಂತರ ಉತ್ತರವನ್ನು ನೀವು ನಿಸ್ಪೃಹವಾಗಿ ಪರಿಶೀಲಿಸಬೇಕು. ಯು ಹ್ಯಾವ್ ಟು ಕನ್ಸಿಡರ್ ದ ರಿಪ್ಲೈ ಆಫ್ ದ ಗೌರ್ಮೆಂಟ್ ಸರ್ವೆಂಟ್ ಫೇರ್ಲಿ ಆ್ಯಂಡ್ ಜಸ್ಟ್ಲಿ. ಮತ್ತು ಆ ವಿಷಯದ ಮೇಲೆ ತನಿಖೆ ಮಾಡಬೇಕು. ತನಿಖಾಧಿಕಾರಿಯನ್ನು ನೇಮಿಸಿ ಇನ್ಕ್ವೈರಿ ಆಫೀಸರನ್ನು ನೇಮಿಸಬೇಕು. ಇವರು ಅದರ ತನಿಖೆಯನ್ನು ಮಾಡಬೇಕು, ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ಮಾಡಬೇಕು. ಆ ತನಿಖೆಯಲ್ಲಿ ಅವನಿಗೆ ಸಂಬಂಧಿಸಿದಂತಹ ಏನಾದ್ರು ದಾಖಲೆಗಳಿದ್ದರೆ, ಅದನ್ನು ಪುರಾವೆ ಇದ್ದರೆ, ಅವನು ತಪ್ಪುದಾರ ಅಂತ ಪ್ರೂವ್ ಮಾಡಲಿಕ್ಕೆ ಪುರಾವೆಗಳನ್ನು ಅವನಿಗೆ ತೋರಿಸಬೇಕು. ಅಲ್ಲದೆ ಆ ತನಿಖೆಯಲ್ಲಿ ಯಾರಾದರೂ ನೀವು ಸಾಕ್ಷಿಗಳನ್ನು ತಂದಿದ್ರೆ ಆ ಸಾಕ್ಷಿಗಳನ್ನು ಅವನಿಗೆ ಪಾಟಿ ಸವಾಲು ಮಾಡಲಿಕ್ಕೆ ಬಿಡಬೇಕು. ಅದು ಆದಮೇಲೆ ಅದರ ತನಿಖೆಯ ಫೈಂಡಿಂಗ್ಗಳನ್ನು ನೀವು ಮಾಡಬೇಕು. ಅದನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು. ಮಾಡಿದ ನಂತರವೇ ನೀವೇನು ಮಾಡ್ಬೋದು, ಕ್ರಮ ಜರುಗಿಸ್ಬೋದು. ಅವನ ಮೇಲೆ ತಪ್ಪಿತಸ್ಥ ಅಂತ ಪ್ರೂವ್ ಆದರೆ. ಒಂದು ವೇಳೆ ತಪ್ಪಿಸಂತ ಸಾಬೀತು ಆಗದೆ ಹೋದರೆ ಅವನಿಗೆ ನೀವು ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಆಫ್ ಎ ಗವರ್ಮೆಂಟ್ ಸರ್ವೆಂಟ್, ಫಸ್ಟ್ ಎ ಚಾರ್ಜ್ ಶೀಟ್ ಈಸ್ ಟು ಬಿ ಇಶ್ಯೂಡ್. Then you have to get his explanation for the charge sheet. Then conduct an inquiry, impartial inquiry by a inquiry officer. And that inquiry officer, if there is any document against the person who is charged with, you have to show all the documents to him so that he can rebut. He can say it is not correct, or it is false, like that. Then if you are bringing any witnesses against him, then if the witness is deposing against him, he should also be allowed to cross-examine the witness. After that, you have to consider all aspects fairly and justly. Then you give your findings, your inquiry report, ತನಿಖಾ ವರದಿಯನ್ನು ನೀವು ಕೊಡಬೇಕು. ಅದರ ಮೇಲೆ ಅವನ ಮೇಲೆ ಕ್ರಮ ಜರುಗಿಸುವುದು. ಅವನು ತಪ್ಪಿತಸ್ಥ ಅಂತ ಸಾಬೀತಾದರೆ ಮಾತ್ರ ಕ್ರಮ ಜರುಗಿಸಬೇಕು ಅಂತ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ಮಾಡಲಿಕ್ಕಾಗೋದಿಲ್ಲ. ಡಿಫಿಕಲ್ಟಿ, ಸೆಕ್ಯೂರಿಟಿ ರೀಸನ್ಸ್ ಫಾರ್ ಸಚ್ ಆ್ಯಕ್ಷನ್ ಆರ್ ಅಫಿಷಿಯಲಿ ರೆಕಾರ್ಡೆಡ್. ಯಾವುದೇ ಒಂದು ಸುರಕ್ಷತೆ ದೃಷ್ಟಿಯಿಂದ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಏನು ಮಾಡಬೇಕು, ಏನು ಕಾರಣಕ್ಕೆ ಮಾಡಿದಿರಿ ಅನ್ನೋದನ್ನು ದಾಖಲಿಸಿ ನೀವು ಅವನ ಮೇಲೆ ಕ್ರಮ ಜರುಗಿಸಬಹುದು. ದ ಆ್ಯಕ್ಷನ್ಸ್ ಹ್ಯಾವ್ ಟು ಬಿ ಬೋನಫೈಡ್. ನೋಡಿ, ನೀವು ಏನೇ ಮಾಡಿದರೂ ಕೂಡ ದೀಸ್ ಥಿಂಗ್ಸ್ ಆರ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಇವನ್ನ ನ್ಯಾಯಿಕ ಮರುಪರಿಶೀಲನೆ ಮಾಡ್ಬೋದು. ನೀವು ಡಿಸ್ಮಿಸ್ ಮಾಡಿದ ಮೇಲೆ, ಏನು ಮಾಡಿದ ಮೇಲೆ ಅವನು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗ್ತಾನೆ. ಆಮೇಲೆ ಅಲ್ಲಿಯೂ ಸರಿ ಹೋಗಲಿಲ್ಲ ಅಂದ್ರೆ ಹೈಕೋರ್ಟ್ಗೆ ಹೋಗ್ತಾನೆ. ಅಲ್ಲಿಯೂ ಸರಿ ಇಲ್ಲ ಅಂದ್ರೆ 136 ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ಆ ಅವಕಾಶ ಆ ಎಂಪ್ಲಾಯಿಗೆ ಇದ್ದೇ ಇದೆ. ಆವಾಗ ನೀವು ಅದನ್ನು ಜಸ್ಟಿಫೈ ಮಾಡಲಿಕ್ಕೆ ಆಗಬೇಕು. ದ ಆ್ಯಕ್ಷನ್ಸ್ ಹ್ಯಾವ್ ಟು ಬಿ ಬೋನಫೈಡ್. ಕೋರ್ಟ್ ಏನು ನೋಡುತ್ತೆ, ನೀವು ಮಾಡಿದಂತಹ ಕ್ರಮ, ಶಿಸ್ತು ಕ್ರಮ ಸದುದ್ದೇಶದಿಂದ ಕೂಡಿದ್ದರೆ ಕೋರ್ಟು ಅದರಲ್ಲಿ ಮೂಗು ತೂರಿಸೋದಿಲ್ಲ, ಮಧ್ಯ ಪ್ರವೇಶಿಸುವುದಿಲ್ಲ. ಒಂದು ವೇಳೆ ನೀವು ದುರುದ್ದೇಶದಿಂದ ಮಾಡಿದರೆ, ಇಫ್ ದ ಆ್ಯಕ್ಷನ್ ಈಸ್ ಮಾಲಫೈಡ್, ಕೋರ್ಟ್ ವಿಲ್ ಕ್ಯಾನ್ಸಲ್ ಯುವರ್ ಆರ್ಡರ್. ಕೋರ್ಟ್ ವಿಲ್ ಡಿಕ್ಲೇರ್ ಯುವರ್ ಆರ್ಡರ್ ಆಸ್ ಇಲ್ಲೀಗಲ್. ನ್ಯಾಯಾಲಯ ನಿಮ್ಮ ಆಜ್ಞೆಯನ್ನು ಕಾನೂನು ಬಾಹಿರ ಎಂದು ಹೇಳುತ್ತದೆ. ಇಫ್ ದ ಅಬವ್ ಪ್ರೊಸೀಜರ್ಸ್ ಆರ್ ಡ್ಯೂಲಿ ಫಾಲೋಡ್, ಇಟ್ ಈಸ್ ವ್ಯಾಲಿಡ್. ನೋಡಿ, ಈಗ ಓದಿ. ಈಗ ಏನು, A was appointed an official capacity to the higher post. After 2 years, the his service was reverted to original post on the ground of unsatisfactory. Is it valid? ಎ ಎಂಬ ಸರ್ಕಾರಿ ನೌಕರನು ಬದಲಿ ಕೆಲಸ ನಿರ್ವಹಿಸಲು ಉನ್ನತ ಹುದ್ದೆಯಲ್ಲಿ ನೇಮಿಸಲಾಗಿತ್ತು. 2 ವರ್ಷಗಳ ನಂತರ ಸಮಾಧಾನಕರ ಕೆಲಸ ನಿರ್ವಹಿಸುತ್ತಿಲ್ಲ ಎಂಬ ಕಾರಣದ ಮೇಲೆ ಅವನನ್ನು ತನ್ನ ಹಿಂದಿನ ಹುದ್ದೆಗೆ ಮರಳಿ ಕಳಿಸಲಾಯಿತು. ಇದು ಏನು ಮಾಡಲಾರ್ದ, ಇವೆಲ್ಲ ಪ್ರೋಸೆಸ್ ಮಾಡಲಾರ್ದ ಇದನ್ನು ಮಾಡಿದರೆ ತಪ್ಪು. ಅದಕ್ಕೆ ನಾನೇನು ಬರ್ತೀನಿ, ಇಫ್ ದ ಅಬವ್ ಪ್ರೊಸೀಜರ್ ಆರ್ ಡ್ಯೂಲಿ ಫಾಲೋಡ್, ದೆನ್ ದಿಸ್ ಈಸ್ ವ್ಯಾಲಿಡ್. ಇಫ್ ಪ್ರೊಸೀಜರ್ಸ್ ಆರ್ ನಾಟ್ ಫಾಲೋಡ್, ಇಫ್ procedures are not followed on his application, representation to CAT bar court, to CAT or Karnataka Naukara ಆದರೆ KAT,
he may get relief ಅಂತ ಸಂದರ್ಭದಲ್ಲಿ ಅವನು ಕೋರ್ಟ್ಗೆ ಹೋದ್ರೆ ಏನಾಗುತ್ತೆ, ಆಜ್ಞೆ ಅವನ ಪರವಾಗಿ ಬರಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ರೀತಿಯಾಗಿ ಅನಲೈಸಿಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಇದು ನಿಮಗೇನಾಗಿದೆ ಅಂತಂದ್ರೆ, ಈ ಎಂಪ್ಲಾಯೀಸ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಪ್ಲೇಜರ್ ಡಾಕ್ಟ್ರಿನ್ ಅನ್ನೋದು ನಿಮಗೆ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಸ್ಟಾರ್ಟ್ಸ್ ಫ್ರಾಮ್ ಆರ್ಟಿಕಲ್ 308 to 312. ಬಟ್ ಇಂಪಾರ್ಟೆಂಟ್ ನಮ್ಗೆ ಯಾವಂದ್ರೆ ಇದರಲ್ಲಿ 310 ಒಂದು, 311 ಒಂದು, ಇವೆರಡನ್ನು ಉಪಯೋಗಿಸಿ ನೀವು ಈ ಪ್ರಶ್ನೆಗೆ ಉತ್ತರ ಬರೀಬೋದು. ಇದ್ರ ಮೇಲೆ ಒಂದು ವಿವರವಾದ ವಿಡಿಯೋ ಇದೆ, ಇದನ್ನು ನಾನು ನಿಮಗೆ ವಿವರವಾಗಿ ಇಲ್ಲಿ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್, ಕ್ಯಾನ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೈಸ್ ಎ ಡಿಸ್ಕಷನ್? ನೋಡಿ, ಇದು ಇನ್ನೊಂದು ಪ್ರಶ್ನೆ, ಬೇರೆ ಪ್ರಶ್ನೆ. ಕ್ಯಾನ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೈಸ್ ಎ ಡಿಸ್ಕಷನ್ ಆಸ್ ಟು ದ ಕಂಡಕ್ಟ್ ಆಫ್ ಎ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆರ್ ಎ ಹೈಕೋರ್ಟ್? ಆನ್ಸರ್ ವಿತ್ ರೆಫರೆನ್ಸ್ ಟು ಡಿಸೈಡೆಡ್ ಕೇಸಸ್. ನಾನಿಲ್ಲಿ ಪ್ರಕರಣವನ್ನು ಹೇಳಿಲ್ಲ, ಪ್ರಕರಣ ಇದ್ದರೆ ಅದನ್ನು ಸಪರೇಟ್ ಇನ್ನೊಂದು ಪಾಠ ಮಾಡ್ತೀನಿ. ಆದರೆ ನಿಮಗೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಡು ನಾಟ್ ನೋ ಈ ರಾಮಸ್ವಾಮಿ ಕೇಸ್ ಇದೆ, ಒಂದು ರಾಮಸ್ವಾಮಿ ಕೇಸ್ ಇದೆ, ಅಥವಾ ಈ ರೀತಿ ಮಾತಾಡಿದಂಥ ಯಾವುದು, ಅದು ರಾಮಸ್ವಾಮಿದು ಇಂಪೀಚ್ಮೆಂಟ್ ಕೇಸು. ಬಟ್ ಈ ರೀತಿ ಮಾತಾಡಿದಂಥ ಯಾವುದಾದ್ರು ಕೇಸ್ ಇದ್ದರೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ತೀನಿ. ಐ ಕುಡ್ ನಾಟ್ ಗೆಟ್ ಎನಿ ಕೇಸಸ್ ರೈಟ್ ನೌ. ಓಕೆ, ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರ ವೈಯಕ್ತಿಕ ನಡತೆಯ ಬಗ್ಗೆ ಕುರಿತು ಚರ್ಚೆಯನ್ನು ಮಂಡಿಸಲು ಸಂಸದೀಯ ಸದಸ್ಯನಿಗೆ ಹಕ್ಕಿದೆಯೇ? ನೋಡಿ, ದಿ ಪಾರ್ಲಿಮೆಂಟರಿ ಮೆಂಬರ್ಸ್ ಹ್ಯಾವ್ ಗಾಟ್ ಫುಲ್ ಫ್ರೀಡಮ್. ಐ ಥಿಂಕ್ ಆರ್ಟಿಕಲ್ 105. Article 105, according to 105, I suppose it is 105 and 195, something is there. Let me see that one. 105. ಎಸ್, ಆರ್ಟಿಕಲ್ 105. ಆರ್ಟಿಕಲ್ 105 ಪ್ರಕಾರ ವಿಶೇಷ ಅಧಿಕಾರ ಇದೆ. ಯಾರಿಗೆ? ವಿಧಾನಸಭೆಯ ಅಥವಾ ಏನು ಚುನಾಯಿತ ಸದಸ್ಯರಿಗೆ ವಿಶೇಷ ಅಧಿಕಾರ. ಏನಂದರೆ, ನಮ್ಮಲ್ಲಿರ್ತಕ್ಕಂತಹ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ 19(1)A ನಲ್ಲಿರ್ತವಂಥ ಅದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯ ಇದೆ ಅವರಿಗೆ. ಅವ್ರು ಏನು ಬೇಕಾದರೂ ಸದನದಲ್ಲಿ ಮಾತಾಡ್ಬೋದು, ಏನು ಬೇಕಾದರೂ ಅದಕ್ಕೆ ಸ್ಪೆಷಲ್ ಪ್ರಿವಿಲೇಜ್ ಅಂತೀವಿ ನಾವು, ಪ್ರಿವಿಲೇಜ್ ಆ್ಯಂಡ್ ಇಮ್ಯುನಿಟಿ ಅದರಲ್ಲಿ ಬರುತ್ತಿದ್ದು. ಆರ್ಟಿಕಲ್ 105 privilege and immunity. ಅದಕ್ಕೆ ಅಪವಾದ ಇದು. 121 is the exception to that clause. ಏನು ಇಲ್ಲೇನು ಆದರೆ, ನಾವು ನ್ಯಾಯಾಲಯದ ಗೌರವ ಮತ್ತು ಘನತೆಯನ್ನು ರಕ್ಷಿಸುವ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಯಾವುದೇ ನ್ಯಾಯಾಧೀಶರ ಬಗ್ಗೆ ಸಭೆಗಳಲ್ಲಿ, ಚುನಾಯಿತ ಸಭೆಗಳಲ್ಲಿ, ಸದನಗಳಲ್ಲಿ, ವಿಧಾನಮಂಡಲ, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ, ಈ ಜಾಗಗಳಲ್ಲಿ ನ್ಯಾಯಾಧೀಶರುಗಳ ಬಗ್ಗೆ, ಅವರ ವೈಯಕ್ತಿಕ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದನ್ನು ನಾವಿಲ್ಲಿ ಆನ್ಸರ್ ಮಾಡ್ಬೋದು. ದ ಆನ್ಸರ್ ಈಸ್ ಸ್ಟ್ರೇಟ್ ಫಾರ್ವರ್ಡ್, ಸಿಂಪಲ್ ಆನ್ಸರ್ ಈಸ್ ದ್ಯಾಟ್. ಸ್ಟ್ರೇಟ್ ಫಾರ್ವರ್ಡ್, ಸಿಂಪಲ್ ಆನ್ಸರ್ ಈಸ್ ದ್ಯಾಟ್. ಇಟ್ ಈಸ್ ಅವೈಲೇಬಲ್ ಹಿಯರ್. ನಾಟ್ ಪರ್ಮಿಟೆಡ್ ಆನ್ ಫಾಲೋಯಿಂಗ್ ಗ್ರೌಂಡ್ಸ್. ನಾಟ್ ಜನರಲಿ ಪರ್ಮಿಟೆಡ್. ಆರ್ಟಿಕಲ್ 121 ಎಕ್ಸ್ಪ್ರೆಸ್ಲಿ ಬಾರ್ಸ್ ಸಚ್ ಡಿಸ್ಕಷನ್. ನೋಡಿ, ಅನುಚ್ಛೇದ 121ರಲ್ಲಿ ನಾವು ಲಿಖಿತವಾಗಿ ಹೇಳಿದ್ದೀವಿ ಈ ರೀತಿ ಮಾಡಂಗಿಲ್ಲ ಅಂತ. ನಾಟ್ ಪರ್ಮಿಟೆಡ್. ಈ ರೀತಿ ವೈಯಕ್ತಿಕ ವಿಷಯದ ಬಗ್ಗೆ, ನ್ಯಾಯಮೂರ್ತಿಗಳ ವಿಷಯದ ಬಗ್ಗೆ, ವೈಯಕ್ತಿಕ ವಿಷಯದ ಬಗ್ಗೆ ನೀವು ಸದನದಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ. ಪರ್ಪಸ್ ಟು ಮೇಂಟೈನ್ ದ ಇಂಡಿಪೆಂಡೆನ್ಸ್ ಆ್ಯಂಡ್ ಡಿಗ್ನಿಟಿ ಆಫ್ ದ ಜುಡಿಷಿಯರಿ. ಆ ನ್ಯಾಯಾಲಯದ ಏನು ಘನತೆಯನ್ನು ಮತ್ತು ಅವರ ಸ್ವಾಯತ್ತತೆಯನ್ನು ರಕ್ಷಿಸುವ ಉದ್ದೇಶದಿಂದ ಈ 121ನಲ್ಲಿ ಈ ಪ್ರಾವಧಾನವನ್ನು ಮಾಡಲಾಗಿದೆ. ಓಕೆ, ಇಫೆಕ್ಟ್. ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಕೆನಾಟ್ ಕ್ರಿಟಿಸೈಸ್, ಕಮೆಂಟ್ ಆನ್ ಎ ಜಡ್ಜಸ್ ಕಂಡಕ್ಟ್ ಇನ್ ದ ಕೋರ್ಸ್ ಆಫ್ ಜುಡಿಷಿಯಲ್ ಫಂಕ್ಷನಿಂಗ್ ಡ್ಯೂರಿಂಗ್ ದ ರೆಗ್ಯುಲರ್ ಡಿಬೇಟ್ಸ್ ಆಫ್ ದ ಪ್ರೊಸೀಡಿಂಗ್ಸ್. ದಟ್ಸ್ ವಾಟ್ ಪ್ರಾಬ್ಲಮ್ ಏನಿದೆ ಅದನ್ನು ಅಲ್ಲಿ ಬರ್ತಿದ್ದೀವಿ. ಅಂದರೆ ಇದು ಇಫೆಕ್ಟು. ಆದರೆ ಏನಾಗುತ್ತೆ ಅಂತಂದರೆ, ಯಾವುದೇ ಒಬ್ಬ ಜಡ್ಜನ್ನು ಮಹಾಭಿಯೋಗ ಮಾಡುವಂತಹ ಪ್ರಸಂಗ ಬರ್ಬೋದು. ಇವಾಗ ಚರ್ಚೆಯಲ್ಲಿರುವಂತಹ ಒಂದು ವಿಷಯ ಇದೆ. ಪ್ರಾಬೆಬಲಿ ಒನ್ ಮೋರ್ ಇಂಪೀಚ್ಮೆಂಟ್ ಮೋಷನ್ ವಿಲ್ ಕಮ್ ಇನ್ ಅವರ್ ಲೋಕಸಭಾ ಪಾರ್ಲಿಮೆಂಟ್. ವೆರಿ ಶಾರ್ಟ್ಲಿ ಇಟ್ ಈಸ್ ಗೋಯಿಂಗ್ ಟು ಕಮ್ ಅಂತ ಹೇಳಿ ನನಗನ್ನಿಸ್ತದೆ. ಹಿಂದೆ ರಾಮಸ್ವಾಮಿ ಅಂತಕ್ಕಂಥ ಜಡ್ಜ್ ವಿಷಯದಲ್ಲಿ ಇಂಪೀಚ್ಮೆಂಟ್ ಪ್ರಕರಣ ಬಂದಿತ್ತು, ಆದರೆ ಅದು ಬಿದ್ದು ಹೋಯಿತು. ಅಂದರೆ ಅದು ಪಾಸ್ ಆಗಲಿಲ್ಲ.
ಇದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಮಾತಾಡ್ಬೋದು. ಇಫ್ ಓನ್ಲಿ ವೆನ್ ಎ ಫಾರ್ಮಲ್ ಮೋಷನ್ ಫಾರ್ ರಿಮೂವಲ್ ಆರ್ ಇಂಪೀಚ್ಮೆಂಟ್ ಈಸ್ ಬೀಯಿಂಗ್ ಕನ್ಸಿಡರ್ಡ್ ಅಂಡರ್ ಆರ್ಟಿಕಲ್ 124 ಇನ್ ರೆಸ್ಪೆಕ್ಟ್ ಆಫ್ ಸುಪ್ರೀಂ ಕೋರ್ಟ್ ಆರ್ 217 ಇನ್ ರೆಸ್ಪೆಕ್ಟ್ ಆಫ್ ಹೈಕೋರ್ಟ್. ಈ ಸಂದರ್ಭದಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮಹಾಭಿಯೋಗದ ಸಂದರ್ಭದಲ್ಲಿ ಮಾತ್ರ ಅವರುಗಳ ಬಗ್ಗೆ ಮಾತಾಡ್ಬೋದು, ಅವರು ಮಾಡಿದಂಥ ತಪ್ಪುಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಆದರೆ ಬೇರೆ ಯಾವುದೇ ಸಂದರ್ಭದಲ್ಲಿಯೂ, ಅಂದರೆ ಸಾಮಾನ್ಯ ಸಂದರ್ಭದಲ್ಲಿ ಆ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸಮಸ್ಯೆಗೆ ಸೂಕ್ತವಾದ ಉತ್ತರ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ನಾನು ನಿಮಗೆ ಕೇಸ್ ಲಾ ಹೇಳಿಲ್ಲ, ಕೇಸ್ ಲಾನ ಹುಡುಕಿ ನಾನು ಮತ್ತೊಂದು ಸಲ ನಿಮಗೆ ಕೇಸ್ ಲಾ ಬಗ್ಗೆ ಪರಿಚಯಿಸ್ತೀನಿ. ನೆಕ್ಸ್ಟ್ ಈಸ್ ಅಬೌಟ್ ಇಂಟರ್ಸ್ಟೇಟ್ ಟ್ರೇಡ್. ದಿಸ್ ಪ್ರಾಬ್ಲಮ್ ಈಸ್ ಪರ್ಟೈನಿಂಗ್ ಟು ಇಂಟರ್ಸ್ಟೇಟ್ ಟ್ರೇಡ್. ಇಂಟರ್ಸ್ಟೇಟ್ ಟ್ರೇಡ್ ಇದು ನಿಮ್ಗೆ ಆರ್ಟಿಕಲ್ 301 ಇಂದ 308 ತನಕ ಬರ್ತದೆ. ಆರ್ಟಿಕಲ್ 301, ಲೆಟ್ ಮಿ ಸಿ, 301 to 308. ದಟ್ ಈಸ್ ಇಂಟರ್ಸ್ಟೇಟ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಇಂಟರ್ಸ್ಟೇಟ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ನೀವು ಆ ಆರ್ಟಿಕಲ್ನ ಮೆನ್ಷನ್ ಮಾಡ್ಬೋದು. 301, ಎಸ್, 301 to 307, not 8. 301 to 307. Article 301 to 307. 307 is a dead article. 306 ಅಂತ ಹೇಳ್ಬೋದು ನಾವು. 307 we have not used it. ರೈಟ್. ಏನು ಕೇಸ್ ಏನು ಅನ್ನೋದಕ್ಕಿಂತ ಮೊದಲು ನಾವು ಒಂದು ವಿಚಾರ ಮಾಡೋಣ. ಇಂಟರ್ಸ್ಟೇಟ್ ಟ್ರೇಡ್ ಏನು ಹೇಳುತ್ತೆ ಅಂತಂದರೆ, ಭಾರತ ದೇಶದಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡುವುದರಲ್ಲಿ ಎಲ್ಲಿ ಅಡೆತಡೆ ಮಾಡಬಾರ್ದು, ಜನರಲ್ ರೂಲ್. ಅದಕ್ಕೆ ಎಕ್ಸೆಪ್ಷನ್ಸ್ ಇದ್ದಾವೆ, ಸ್ಪೆಸಿಫಿಕ್ ಎಕ್ಸೆಪ್ಷನ್ಸ್ ಇದ್ದಾವೆ. ಅವನ್ನ ಪ್ರಸಂಗ ಬಂದಾಗ ಚರ್ಚೆ ಮಾಡ್ತೀನಿ. ಅಥವಾ ನೀವೇನು ಮಾಡಬೇಕು ಅಂತಂದರೆ, ಇಂಟರ್ಸ್ಟೇಟ್ ಟ್ರೇಡ್ ಮೇಲೆ ಒಂದು ವಿಡಿಯೋ ಇದೆ, ಎ ಕ್ಲಿಯರ್ ವಿಡಿಯೋ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ದ ಆರ್ಟಿಕಲ್ಸ್. ಆರ್ಟಿಕಲ್ 301 to 306 ವೆರಿ ಕ್ಲಿಯರ್ಲಿ ಹ್ಯಾವ್ ಎಕ್ಸ್ಪ್ಲೇನ್ಡ್. ಅವುಗಳನ್ನ ನೋಡಿದರೆ ನೀವು ಈ ಪ್ರಶ್ನೆಗೆ ಆರಾಮಾಗಿ ಉತ್ತರ ಬರೀಬೋದು. ಪ್ರಶ್ನೆ ಏನಿದೆ ನೋಡೋಣ. 2-3 ಕೇಸ್ಗಳನ್ನು ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಅಜಯ್ ಗ್ರೋಸ್ ಕಾಫಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಟ್ ಟು ಒರಿಸ್ಸಾ ವಯಾ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ಡ್ ಎ ಲಾ ಇಂಪೋಸಿಂಗ್ ಟ್ಯಾಕ್ಸಸ್ ಆನ್ ಗೂಡ್ಸ್ ಕ್ಯಾರಿಡ್ ಬೈ ರೋಡ್ ಆ್ಯಂಡ್ ಇನ್ಲ್ಯಾಂಡ್ ವಾಟರ್ವೇಸ್. ಈಸ್ ಅಜಯ್ ಲಯಬಲ್ ಟು ಪೇ ಟ್ಯಾಕ್ಸ್? ಈ ಟ್ಯಾಕ್ಸ್ನ ಅಂದರೆ ಅವನು ತನ್ನ ಗೂಡ್ಸನ್ನು ಏನು ಮಾಡ್ತಾನೆ, ಕಾಫಿನ ಬೆಳೆಯೋದು ಒರಿಸ್ಸಾದಲ್ಲಿ, ಆದರೆ ಆಂಧ್ರ ಪ್ರದೇಶದಿಂದ ಪಾಸಾಗಿ ಅದು ಬೇರೆ ಕಡೆ ಅವನೇನು ಮಾರಾಟಕ್ಕೆ ತಗೊಂಡು ಹೋಗ್ತಾನೆ. ಆಂಧ್ರ ಪ್ರದೇಶದ ದಾರಿಯನ್ನು, ನೀರಿನ ದಾರಿಯನ್ನು ಉಪಯೋಗ ಮಾಡುವುದರಿಂದ ನೀನು ನಮಗೆ ತೆರಿಗೆ ಕಟ್ಟಬೇಕು ಅಂತ ಅವ್ರು ತೆರಿಗೆ ಹಾಕ್ತಾರೆ. ವೆದರ್ ದಿಸ್ ಈಸ್ ಪರ್ಮಿಟೆಡ್. this is not permitted as per the constitutional provisions, and also there are case laws for that. And the famous case law is this, Atibari Tea Company versus State of Assam. Exactly the same judgment. ಏನು ಸಮಸ್ಯೆ ಕೊಟ್ಟಿದ್ದಾರೋ ಅದೇ ಜಡ್ಜ್ಮೆಂಟು ಇಲ್ಲಿ. ಆಸಾಮಿನಿಂದ ಅವರು ಟೀಯನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ. ಎಲ್ಲಿ? ಈ ಕಲ್ಕತ್ತಾದಿಂದ ಟ್ರಾನ್ಸ್ಪೋರ್ಟ್ ಆದ ವೆಸ್ಟ್ ಬೆಂಗಾಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ. ಅವರು ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಆ ಟ್ಯಾಕ್ಸ್ ಸರಿ ಇಲ್ಲ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡುತ್ತೆ, ಆರ್ಡರ್ ಕೊಡುತ್ತೆ. ಈ ಪ್ರಕರಣದಲ್ಲಿ ದ ಸುಪ್ರೀಂ ಕೋರ್ಟ್, ಇದು ರಿಲೇಟಿಂಗ್ ಟು ದಿಸ್ ಓನ್ಲಿ, ರಿಲೇಟಿಂಗ್ ಟು ಆರ್ಟಿಕಲ್ 301. Okay, the Supreme Court held that Assam Taxation Act directly impeded the free movement of goods, thereby violating Article 301. 301 ಏನು ಹೇಳುತ್ತೆ ಅಂದರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನೀವು ಮಟೀರಿಯಲ್ನ ಫ್ರೀಯಾಗಿ ಮೂವ್ಮೆಂಟ್ ಮಾಡ್ಬೋದು, ಅದಕ್ಕೇನು ನೀವು ತೆರಿಗೆ ಏನು ಕಟ್ಟಬೇಕಾಗಿಲ್ಲ ಅಂತಕ್ಕಂಥದ್ದು ಅದರ ಅರ್ಥ. ದ ಕೋರ್ಟ್ ಎಂಫಸೈಸ್ಡ್ ದ್ಯಾಟ್ ವೈಲ್ ಟ್ಯಾಕ್ಸೇಷನ್ ಈಸ್ ಎಸೆನ್ಷಿಯಲ್ ಫಾರ್ ಗವರ್ನೆನ್ಸ್, ಇಟ್ ಶುಡ್ ನಾಟ್ ಹಿಂಡರ್ ದ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಅದರಿಂದ ಈ ವ್ಯಾಪಾರಕ್ಕೆ ತೊಂದರೆ ಆಗಬಾರ್ದು. ಯಾಕಂದರೆ ಆ 301 ಇರ್ತಕ್ಕಂಥ ಉದ್ದೇಶವೇ ಅದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದ ಆ್ಯಕ್ಟ್ ಡಿಡ್ ನಾಟ್ ಕಂಪ್ಲೈ ವಿತ್ ದ ಪ್ರೊವಿಷನ್ ಆಫ್ ಆರ್ಟಿಕಲ್ 304B. 304B ಏನು ಹೇಳುತ್ತೆ ಅಂತಂದರೆ, ಒಂದು ವೇಳೆ ನೀವು ಟ್ಯಾಕ್ಸ್ ಹಾಕುವಂಥ ಕಾನೂನು ಮಾಡ್ತೀನಿ ಅಂತಂದರೆ ಅದಕ್ಕೆ ನೀವು ಬಿಲ್ನ ತಯಾರು ಮಾಡಿ, ಆ ಬಿಲ್ಲಿನ ತಯಾರು ಮಾಡೋಕ್ಕಿಂತ ಮೊದಲು ಈ ರೀತಿ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂಥೇಳಿ ನೀವು ರಾಷ್ಟ್ರಪತಿಗಳಿಂದ ಅನುಮೋದನೆ ತಗೊಂಡು ಕಾನೂನು ಮಾಡಬೇಕು. ಮಾಡಿದರೆ ಮಾತ್ರ ಅದು ವ್ಯಾಲಿಡ್, ಇಲ್ಲ ಅಂದ್ರೆ ಅಲ್ಲ. ಇಲ್ಲಿ ಆ ರೀತಿ ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನೀದರ್ ಸರ್ವ್ಡ್ ದ ಪಬ್ಲಿಕ್ ಪರ್ಪಸ್ ಆ್ಯಸ್ ಇಟ್ ನೀದರ್ ಸರ್ವ್ಡ್ ದ ಪಬ್ಲಿಕ್
interest, nor it received the president's prior order. Consequently, the act was deemed to be. ಆದ್ದರಿಂದ ಈ ಏನು ಟ್ಯಾಕ್ಸ್ ಏನು ಕಾನೂನು ಇದೆಯಲ್ಲ ಇದು ಅಸಂವಿಧಾನಿಕ ಎಂದು ಇದರಲ್ಲಿ ಹೇಳಿತು. ಇದೇ ತೆರನಾದ ಇನ್ನೂ ಒಂದು ಕೇಸ್ ಇದೆ, ಆಟೋಮೊಬೈಲ್ ಟ್ರಾನ್ಸ್ಪೋರ್ಟ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಈ ಪ್ರಕರಣದಲ್ಲೂ ಇದೇ ಥರ ಟ್ಯಾಕ್ಸ್ ಹಾಕ್ತಾರೆ. ಆದರೆ ಅಲ್ಲಿ ಈ ರಾಜಸ್ಥಾನ ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ, ನಾವೇನು ರೋಡ್ ಮಾಡ್ತಾ ಇದ್ದೀವಿ ನಿಮಗೆ ಹೋಗೋಕೆ ಬರೋಕ್ಕೆ ಅನುಕೂಲ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಹಿಂಡ್ರೆನ್ಸ್ ಮಾಡೋಕ್ಕಲ್ಲ, ಆ ರೋಡ್ನ ಡೆವಲಪ್ ಮಾಡೋಕ್ಕೆ ಆ ಟ್ಯಾಕ್ಸ್ ಯೂಸ್ ಮಾಡ್ತೀವಿ, ಆದ್ದರಿಂದ ನಾವು ಮಾಡಿದ್ದು ಸರಿ ಇದೆ ಅಂತ. ಅಷ್ಟೇ ಅಲ್ಲ, ಇವರು ಪ್ರೆಸಿಡೆಂಟ್ರ ಪರ್ಮಿಷನ್ ತೊಗೊಂಡಿರ್ತಾರೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಇದು ಮಾಡಿದ್ದು ಸರಿ ಅಂತ ಆಗುತ್ತೆ, ಇಲ್ಲಿ ಇದು ಇಲ್ಲಿಗಲ್ ಆಗುತ್ತೆ. ಇವ್ರು ಕೊಟ್ಟಂತಹ ಕಂಟೆಂಟ್ ಹೆಂಗಿದೆ ಅಂದರೆ ಇದು ಅತಿ ಬಾರಿ ಕೇಸಿಗೆ ಹೋಲಿಕೆ ಆಗುತ್ತೆ. ಆದ್ದರಿಂದ ದಿಸ್ ಈಸ್ ನಾಟ್ ವ್ಯಾಲಿಡ್, ನಾಟ್ ಲಯಬಲ್ ಟು ಪೇ ಟ್ಯಾಕ್ಸ್. ಆದರೆ ಈ ಪ್ರಕರಣ, ಅದಕ್ಕೇನೆ ನಾನು ಹೇಳೋದು, ನೀವು ಇಂಟರ್ಸ್ಟೇಟ್ ಟ್ರೇಡ್ನ ನೋಡಿದರೆ ಈ ಸಮಸ್ಯೆಗೆ ನಿಮಗೆ ಉತ್ತರ ಸಿಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ದ ನೆಕ್ಸ್ಟ್ ಕೇಸ್. ಇವೆಲ್ಲ ರಿಪೀಟ್ ಆಗಿರುವಂತಹ ಕೇಸ್ಗಳು. ಎ ಗ್ರೋಸ್ ಎ ಟೀ ಆ್ಯಂಡ್ ಟ್ರಾನ್ಸ್ಪೋರ್ಟ್ಸ್ ಇಟ್ ಟು ಕಲ್ಕತ್ತಾ ವಾಯಾ ಆಸಾಮ್. ಎಕ್ಸಾಕ್ಟ್ಲಿ ಅತಿ ಬಾರಿ ಕೇಸ್ ಇದು. Assam state legislature has passed a law imposing taxes on goods carried by road and inland waters. Is A liable to pay tax? ಅತಿ ಬಾರಿ ಕೇಸ್ನ ಬರಿಬೇಕಿಲ್ಲಿ. ಸೇಮ್ ಅತಿ ಬಾರಿ ಕೇಸ್ನ ಏನು ಹಿಂದಿನ ಒಂದು ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಲ್ವಾ, ಸೇಮ್ ಕೇಸ್ ಈಸ್ ಹೋಲ್ಡಿಂಗ್ ಗುಡ್ ದೇರ್. ಅದೇ ಕೇಸ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್, this is a different problem. Now let us see what is this problem. Whether the Central Administrative Tribunal has jurisdiction to decide the claim of a temporary employee whose services were wrongly terminated by the Office of Railway decide. ಕೇಂದ್ರೀಯ ರೈಲ್ವೆ ಕಚೇರಿಯಲ್ಲಿ ತಾತ್ಕಾಲಿಕ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವಂತಹ ಕಾರ್ಮಿಕನನ್ನು ಕೇಂದ್ರೀಯ ರೈಲ್ವೆ ಕಚೇರಿ ಕಾನೂನು ಬಾಹಿರವಾಗಿ ವಜಾ ಮಾಡಿದರೆ ಅಂತಹ ಕಾರ್ಮಿಕರ ಹಕ್ಕನ್ನು ನಿರ್ಧರಿಸುವ ಅಧಿಕಾರವನ್ನು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಾಧಿಕರಣ ಹೊಂದಿದೆಯೇ ಎಂಬುದನ್ನು ತಿಳಿಸಿ. ಸಿ, ದಿಸ್ ಈಸ್ ಅಬೌಟ್ ದಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಜ್ಯೂರಿಸ್ಡಿಕ್ಷನ್. ಆ ರೀತಿ ಕೇಸ್ ಇದೆಯಾ ಅಂತ. ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಆ್ಯಕ್ಟ್, ದ್ಯಾಟ್ ಆಲ್ಸೋ ವಿ ಹ್ಯಾವ್ ಟು ಸಿ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಆ್ಯಕ್ಟ್ 1985 and also the constitutional provisions about Tribunals Act, and that Tribunals Act constitutional provision is available in Article 323 capital A. This talks about administrative tribunals. Administrative tribunal ಬಗ್ಗೆ ನಮಗೆ ಆರ್ಟಿಕಲ್ 323 ಏನಲ್ಲಿ ಪ್ರಾವಧಾನ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಲೆಟ್ ಮಿ ಕನ್ಫರ್ಮ್ ಇಟ್. ಎಸ್, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಈಸ್ ಅವೈಲೇಬಲ್ ಇನ್ ಆರ್ಟಿಕಲ್ 323A. ನೀವು ಇದನ್ನು ಈ ಒಂದು ಅನುಚ್ಛೇದದ ರೆಫರೆನ್ಸ್ ಹಿಡ್ಕೊಂಡು ಇದನ್ನು ಅಲ್ಲಿಯೂ ಕೂಡ ನಾನು ಟ್ರೈಬ್ಯುನಲ್ನಲ್ಲಿ ಈ ಒಂದು ಸಮಸ್ಯೆಯನ್ನು ಚರ್ಚೆ ಮಾಡಿದ್ದೀನಿ. ರೈಟ್, ಲೆಟ್ ಅಸ್ ಸಿ. ಎಸ್, the termination of the temporary workers employed in a government or public sector undertakings like railway department can be adjudicated by administrative tribunals, particularly the Central Administrative Tribunal under this act. ಅಂದರೆ ಇಲ್ಲಿ ಎಲ್ಲಿಯೂ ಕೂಡ ಯಾರನ್ನ ಹೊರಗಿಡಬೇಕು ಅನ್ನುವಂಥದ್ದನ್ನು ಹೇಳಿಲ್ಲ, ಎಕ್ಸೆಪ್ಟ್ ಐ ಥಿಂಕ್ ಸಮ್ ಮಿಲಿಟರಿ ಆಫೀಸರ್ಸ್. ದೇರ್ ಇಸ್ ಎ ಕ್ಲಾಸ್ ಹೂ ಈಸ್ ನಾಟ್ available, who is not eligible for this Administrative Tribunal Act ಅನ್ನೋದಕ್ಕೆ ದೇರ್ ಇಸ್ ಎ ಕ್ಲಾಸ್. ಆದರೆ ಟೆಂಪ್ರರಿ ಎಂಪ್ಲಾಯಲ್ಲಿ ಬರೋದಿಲ್ಲ. ಆದ್ದರಿಂದ he can claim. Section 19 allows any aggrieved government servant to apply CAT. ನೋಡಿ, ಸೆಕ್ಷನ್ 19ನಲ್ಲಿ ಎನಿ ಅಗ್ರೀವ್ಡ್ ಅಂತಿದೆ, ಪರ್ಮನೆಂಟ್ ಅಂತಿಲ್ಲ, ಅಲ್ಲಿ ಟೆಂಪ್ರರಿ ಪರ್ಮನೆಂಟ್ ಅಂತ ಏನಿಲ್ಲ. ಟರ್ಮಿನೇಷನ್ ಸಿಂಪ್ಲಿಸಿಟರ್ ಈಸ್ ನಾಟ್ ಜನರಲಿ ವ್ಯಾಲಿಡ್. ಸುಮ್ಮನೆ ಏನು ಕಾರಣ ಕೊಡಲಾರ್ದೆ ಸಿಂಪ್ಲಿಸಿಟರ್ ಹೋಗಿ ನಿನ್ನ ಮನೆಗಂತ ಒಂದು ವೈಟ್ ಪೇಪರ್ ಮೇಲೆ ಆರ್ಡರ್ ಬರೆದು ಕೊಟ್ಟರೆ ಆಗೋದಿಲ್ಲ.
ಬಟ್ ಇಫ್ ಇಟ್ ಈಸ್ ಪ್ಯೂನಿಟಿವ್ ನೋಡಿ, ಸಿಂಪ್ಲಿಸಿಟಿ ವಿದೌಟ್ ಸ್ಟಿಗ್ಮಾ ಆರ್ ಚಾರ್ಜಸ್, ಟೆಂಪ್ರರಿ ಎಂಪ್ಲಾಯಿನ ಅವನ ಮೇಲೆ ಏನು ಆಪಾದನೆ ಹೊರಿಸದೆ ನೀವು ಮನೆಗೆ ಕಳಿಸ್ಬೋದು ಅಂತ ಇದರ ಅರ್ಥ. ಸಾರಿ, ಟೆಂಪ್ರರಿ ಎಂಪ್ಲಾಯಿನ ಅವನ ಮೇಲೆ ಏನೂ ಅವನ ಮೇಲೆ ಗೂಬೆ ಕೂರಿಸದೆ ಕಳಿಸಿದ್ರೆ ಓಕೆ, ಟೆಂಪ್ರರಿ ಇರ್ತಾನೆ ಅವನು ಕಳಿಸ್ತೀರಿ, ದಟ್ ಈಸ್ ಕರೆಕ್ಟ್, ರೈಟ್. ಇಲ್ಲಿ ನೋಡಿ ಏನು ಶಬ್ದ ಯೂಸ್ ಮಾಡಿದ್ದಾರೆ, ರಾಂಗ್ಲಿ ಟರ್ಮಿನೇಟೆಡ್ ಸರ್ವಿಸ್ ರಾಂಗ್ಲಿ ಟರ್ಮಿನೇಟೆಡ್ ಬೈ ದ ಆಫೀಸ್ ಆಫ್ ದಿ, ಆದ್ರೆ ಇಲ್ಲಿ ಅವ್ರು ಏನು ಮಾಡಿದ್ರು, ದೇ ಹ್ಯಾವ್ ರಾಂಗ್ಲಿ ಟರ್ಮಿನೇಟೆಡ್, ತಪ್ಪಾಗಿ ಮಾಡಿದ್ದಾರೆ ಅಂತ. ಅಂದರೆ ಕಾನೂನು ಬಾಹಿರವಾಗಿ ವಜಾ ಮಾಡಿದ್ದಾರೆ. ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸಕ್ಕೆ ಎಲ್ಲಿಯೂ ಪ್ರಾವಧಾನ ಇಲ್ಲ. ಆದರೆ ಏನಾಗುತ್ತೆ ನೋಡೋಣ. ಬಟ್ ಇಫ್ ಇಟ್ ಈಸ್ ಪಿನಿಟಿವ್, ಇವ್ರು ಮಾಡಿದಂಥದ್ದು ಅದು ಶಿಕ್ಷೆ ರೂಪದಲ್ಲಿದ್ದರೆ ಆವಾಗ ನೀವು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ಅಪ್ಲೈ ಮಾಡಬೇಕು, ಅವನಿಗೆ ಸರಿಯಾದ ರಿಲೀಫ್ ಕೊಡಬೇಕು ಅಂತಕ್ಕಂಥದ್ದನ್ನು. ಅದಕ್ಕೆ ರೈಲ್ವೆ ಬೋರ್ಡ್ ಕೇಸನ್ನೇ ನಾನು ಸೈಟೇಷನ್ ಮಾಡಿದ್ದೀನಿ. ರೈಲ್ವೆ ಬೋರ್ಡ್ ವರ್ಸಸ್ ನಿರಂಜನ್ ಸಿಂಗ್ 1969 ಫ್ಯಾಕ್ಟ್ಸ್. ಎ ರೈಲ್ವೆ ಟೆಂಪ್ರರಿ ಎಂಪ್ಲಾಯಿ ವಾಸ್ ಟರ್ಮಿನೇಟೆಡ್ ವಿದೌಟ್ ಎನ್ಕ್ವೈರಿ. ಹೆಲ್ಡ್ ಈವನ್ ಟೆಂಪ್ರರಿ ರೈಲ್ವೆ ಎಂಪ್ಲಾಯೀಸ್ ಹ್ಯಾವ್ ದ ರೈಟ್ ಟು ಪ್ರೊಸೀಜರಲ್ ಸೇಫ್ಗಾರ್ಡ್ಸ್ ಇಫ್ ದ ಟರ್ಮಿನೇಷನ್ ಈಸ್ ಸ್ಟಗ್ಮ್ಯಾಟಿಕ್ ಆರ್ ಪ್ಯೂನಿಟಿವ್. ಅಂದರೆ ಒಬ್ಬ ವ್ಯಕ್ತಿಯನ್ನು ನೀವು ತಪ್ಪು ಮಾಡಿದ ಅನ್ನುವ ಗೂಬೆಯನ್ನು ಕೂರಿಸಿ ತೆಗೆಯುವುದಾದರೆ ಎನ್ಕ್ವೈರಿ ಮಾಡದೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಮಾಡ್ದೇ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಜಜ್ಮೆಂಟನ್ನು ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ದಟ್ ಈಸ್ ಅವೈಲೇಬಲ್ ಇನ್ ಅವರ್ ಆರ್ಟಿಕಲ್ 311. ಆರ್ಟಿಕಲ್ 300 ಅಂದರೆ ಆರ್ಟಿಕಲ್ 311 ಈಸ್ ಅಪ್ಲೈ ಟು ದಿಸ್ ಪರ್ಸನ್ ಆಲ್ಸೋ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಓಕೆ, ದಿಸ್ ಯು ಕ್ಯಾನ್ ಸಿ ಟು ದಿ ಜ್ಯೂರಿಸ್ಡಿಕ್ಷನ್. ಇದರಲ್ಲಿ ಎರಡಿದೆ, ಒಂದು ಆರ್ಟಿಕಲ್ 311 ಇದೆ, ಇನ್ನೊಂದು ಜ್ಯೂರಿಸ್ಡಿಕ್ಷನ್ ಆಫ್ ದ ಟ್ರಿಬ್ಯುನಲ್ ಇದೆ. ಎರಡನ್ನು ಸೇರಿಸಿ ಇಲ್ಲಿ ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ದೆನ್ another problem is tortious liability. Tortious liability is article 300 and we can cite these cases. ನೀವು ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ ಹೆಚ್ಚು ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಇಲ್ಲಿ ಏನಿದೆಯೋ ಎಲ್ಲವೂ ನನ್ನ ವಿಡಿಯೋನಲ್ಲಿದೆ. Whatever is there, all these cases including this problem is in my video. You have to see the government's liability, tortious liability of government ಅಂತ ವಿಡಿಯೋ ಇದೆ. ದಯವಿಟ್ಟು ಆ ವಿಡಿಯೋ ನೋಡಿ, ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಷ್ಟೇ ಹೇಳ್ತೀನಿ ನಾನಿಲ್ಲಿ. ಆರ್ಟಿಕಲ್ 300 ಪ್ರಕಾರ ಎನಿಬಡಿ ಕ್ಯಾನ್ ಶೂ ದ ಗೌರ್ಮೆಂಟ್ ಕ್ಯಾನ್ ಶೂ ಎನಿಬಡಿ. ಶೂ ಆ್ಯಂಡ್ ಶೂಡ್, ಶೂಡ್, ದಿಸ್ ಪಾಸಿಬಿಲಿಟಿ ಈಸ್ ದೇರ್. ಆಮೇಲೆ ಇಲ್ಲೇನಾಗುತ್ತೆ, ಇವನು ಟ್ರಕ್ಕನ್ನು ತೆಗೆದುಕೊಂಡು ಹೋಗ್ತಾನೆ. ಟ್ರಕ್ ತೆಗೆದುಕೊಂಡು ಹೋಗುವಾಗ ಆಕ್ಸಿಡೆಂಟ್ ಮಾಡ್ತಾನೆ. ಇಂಥ ಸಾಕಷ್ಟು ಕೇಸ್ ಇದಾವೆ, ಇದು ಒಂದೇ ಅಲ್ಲ, ಸಾಕಷ್ಟು ಕೇಸ್ ಇದಾವೆ. ದೇರ್ ಫಾರ್ ದ್ಯಾಟ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಟಾರ್ಸಿಯಸ್ ಲಯಬಿಲಿಟಿ ವಿಡಿಯೋ ವಿಲ್ ಹೆಲ್ಪ್ ಯು ಇನ್ ಆನ್ಸರಿಂಗ್ ಟಾರ್ಸಿಯಸ್ ಲಯಬಿಲಿಟಿ ಆಲ್ಸೋ, ಇನ್ ಆನ್ಸರಿಂಗ್ ಸೋ ಮೆನಿ ಕ್ವಶನ್ಸ್ ಆಲ್ಸೋ ಆ್ಯಂಡ್ ಆಲ್ ದೀಸ್ ಕೇಸಸ್. ಈ ಪ್ರಕರಣದಲ್ಲಿ ನಾವೇನು ಮಾಡ್ತೀವಿ, ಸಾವರಿನ್ ಫಂಕ್ಷನ್, ನಾನ್ ಸಾವರಿನ್ ಫಂಕ್ಷನನ್ನು ಡಿಫೈನ್ ಮಾಡ್ತೀವಿ. ಮೊದಲು ಸಾವರಿನ್ ಫಂಕ್ಷನನ್ನು, ನಾನ್ ಸಾವರಿನ್ ಫಂಕ್ಷನನ್ನು ಕ್ಲಾಸಿಫೈ ಮಾಡಿ ಲಯಬಿಲಿಟಿ ಡಿಸೈಡ್ ಮಾಡಲಾಗಿತ್ತು. ಏನು, ಸಾವರಿನ್ ಫಂಕ್ಷನ್ ಮಾಡಿದರೆ ಲಯಬಿಲಿಟಿ ಇಲ್ಲ. ಕಸ್ತೂರಿ ಲಾಲ್ ಪ್ರಕರಣ, ಕಸ್ತೂರಿ ಲಾಲಲ್ಲಿ ಪೊಲೀಸು ಬಂಗಾರ ತಗೊಂಡು ಪಾಕಿಸ್ತಾನಕ್ಕೆ ಹೋಗಿರ್ತಾನೆ, ಅವನಿಗೆ ಬಂಗಾರ ದುಡ್ಡು ಸಿಗಲ್ಲ, ಅದು ಸಾವರಿನ್ ಫಂಕ್ಷನ್. ವಿದ್ಯಾವತಿ ಪ್ರಕರಣದಲ್ಲಿ, ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ವಿದ್ಯಾವತಿ, ಈ ಪ್ರಕರಣದಲ್ಲಿ ಅದನ್ನು ಸಾವರಿನ್ ಫಂಕ್ಷನ್ ಅಂತ ಟ್ರೀಟ್ ಮಾಡೋದಿಲ್ಲ. ಏನಾಗುತ್ತೆ, ಇಲ್ಲಿ ವಿದ್ಯಾವತಿಗೆ ಪರಿಹಾರ ಸಿಗುತ್ತೆ, ರೈಟ್. ಅದು ಆದಮೇಲೆ ಇನ್ನೂ ಒಂದು ಪ್ರಕರಣ ಬರ್ತದೆ, ಭೀಮ್ ಸಿಂಗ್ ಅಂತಕ್ಕಂಥ ಪ್ರಕರಣ. ಭೀಮ್ ಸಿಂಗ್ ಪ್ರಕರಣದಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಯಾಕೆ ಅರೆಸ್ಟ್ ಮಾಡ್ತಾರೆ ಅಂದರೆ ಅವ ವಿಧಾನಸಭೆಗೆ ಚರ್ಚೆಗೆ ಹೋಗಬಾರ್ದು ಅಂತ, ಅದು ದುರುದ್ದೇಶದಿಂದ. ಆದ್ದರಿಂದ ಭೀಮ್ ಸಿಂಗಿಗೆ 25,000 ರೂಪಾಯಿನೋ 50,000 ರೂಪಾಯಿನೋ ಅವನಿಗೆ ಪರಿಹಾರವನ್ನು ಕೊಡ್ತಾರೆ. ಅದಾದ ನಂತರ ಇಲ್ಲಿರ್ತಕ್ಕಂಥ ಕೇಸು, ಆವಾಗ ಈ ಶ್ಯಾಮ್ ಸುಂದರ್ ಕೇಸ್ ಬಂದಾಗ ಈ ಕ್ಲಾಸಿಫಿಕೇಶನ್ನ ಆಲ್ಮೋಸ್ಟು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿಬಿಡ್ತು. ಒಮ್ಮೆ ಗೌರ್ಮೆಂಟ್ ಎಂಪ್ಲಾಯಿ ನೆಗ್ಲೆಕ್ಟ್ ಮಾಡಿದ್ದಾನೆ, ಅದು ಸಾವರಿನ್ ಫಂಕ್ಷನ್ ಆಗಲಿ ನಾನ್ ಸಾವರಿನ್ ಫಂಕ್ಷನ್ ಆಗಲಿ ಮಾಡಿದ್ದಾನೆ ಅಂದರೆ ಡ್ಯಾಮೇಜ್ ಕೊಡಲೇಬೇಕು ಅಂತ. ಯಾಕಂದರೆ ಇಲ್ಲಿ ಫೆಮಿನ್ ವರ್ಕ್ ಆಸ್ ಎ ಸಾವರಿನ್ ಫಂಕ್ಷನ್, ಆದರೂ ಕೂಡ ಇಲ್ಲಿ ಏನು ಮಾಡಿದ್ರು, ಕಾಂಪೆನ್ಸೇಷನ್ ಗ್ರ್ಯಾಂಟ್ ಮಾಡಿದರು. ದಿಸ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್. ಕೊನೆಗೆ ಲೇಟೆಸ್ಟ್ ಪ್ರಕರಣ 2014-15 ಪ್ರಕರಣ, ನಂಬಿ ನಾರಾಯಣನ್ ವರ್ಸಸ್
ಸಮ್ ಕ್ರಿಶ್ಚಿಯನ್ ನೇಮ್ ಇಸ್ ದೇರ್, ಅದನ್ನು ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಅವ್ರನ್ನ ಎಸ್ಪಿಯನೈಸ್ ಕೇಸಲ್ಲಿ ಕೇರಳ ಗೌರ್ಮೆಂಟ್ ಅವರು ಅರೆಸ್ಟ್ ಮಾಡಿ ನೀನು ಪಾಕಿಸ್ತಾನಿಗೆ ಮಾಹಿತಿ ಕೊಡಿದೀಯಾ ಅಂಥೇಳಿ ಅರೆಸ್ಟ್ ಮಾಡಿ ತುಂಬ ತೊಂದರೆ ಕೊಡ್ತಾರೆ. ಆಮೇಲೆ CBI ಅದು ಸುಳ್ಳು ಅಂತ ಹೇಳುತ್ತೆ. ಆದ್ದರಿಂದ ಅವನಿಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಸುಪ್ರೀಂ ಕೋರ್ಟ್ ಅವರಿಗೆ ಕೊಡಿಸುತ್ತೆ ಅನ್ನೋದನ್ನು ಹೇಳ್ತಾ, ಅದೆಲ್ಲವನ್ನ ಈ ಪ್ರಕರಣ ಇದು ಒಂದೇ ಅಲ್ಲ, ಇನ್ನೂ ಇಂಥವು ಸಾಕಷ್ಟು ಇದ್ದಾವೆ. ನಂಬರ್ 1, ನಂಬರ್ 2, a military truck carrying football team Jawans caused accident. A pedestrian died. His wife, Vidyavati case. His wife sued the central government for compensation. Will she succeed? Yes, she will succeed. Then a military truck while carrying a football team Jawans, matton sala bandide. A pedestrian died in accident. His wife sued the central government for compensation. Decide. Next. These are the questions. Right, this is another problem. This is another problem relating to governor case. I think from this problem onwards, I will come up with these problems, with the remaining problems in the next video. This I will continue in the next video. Thank you.